हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। परमगुरुभ्यो नमः। श्रीमदानन्दतीर्थभगवत्पादाचार्यगुरुभ्यो नमः। मन्मनोभीष्टवरदं सर्वाभीष्टफलप्रदं पुरन्दरगुरुं वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सशास्त्रप्रवचनासक्तान् एलमिलार्यान् गुरून् भजे। पृथ्वीमण्डलमध्यस्याः पूर्णबोधमतानुगाः वैष्णवाः विष्णुपदीयाः तान् नमस्ये गुरुमम। हरिः ओम्। ಶ್ರೀಶಾಪಾಹಿ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬುದು 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ. ವರದರು ಎಂದು ಸಾತ್ವಿಕರು. ಜೀವಗಣಾಃ ಹರೇರನುಚರಾಃ ನೀಚೌಚ ಭಾವಂ ಗತಃ ಎಂಬ ಮಧ್ವಮತದ ನವಪ್ರಮೇಯದಲ್ಲಿ ಮುಖ್ಯವಾದ ಪ್ರಮೇಯ, ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ. ಇವರೆಲ್ಲರೂ ಭಗವಂತನ ಅನುಚರರಾಗಿದ್ದಾರೆ. ಜೀವರಲ್ಲಿ ಪರಸ್ಪರ ನೀಚೋಚ್ಚತಮದಿಂದ ತಾರತಮ್ಯವಿದೆ ಎಂಬುದನ್ನು ಅತ್ಯವಶ್ಯಕವಾಗಿ ತಿಳಿಯಲೇಬೇಕು. ತಾರತಮ್ಯ ಜ್ಞಾನ ವಿನಾ ನ ಮೋಕ್ಷ ಎಂಬುದು ಮಹಾಭಾರತ ತಾತ್ಪರ್ಯದಲ್ಲಿ ಶ್ರೀಮದಾನಂದ ತೀರ್ಥರು ಅತ್ಯಂತ ಸ್ಫುಟವಾಗಿ ತಿಳಿಸಿದ್ದಾರೆ. ತಾರತಮ್ಯ ಜ್ಞಾನ ಅಂದರೆ ನೀಚೋಚ್ಚ ಭಾವ, ಅದು ಸ್ವರೂಪತಃ ಇರತಕ್ಕಂಥದ್ದು, ಅನಾದಿಯಾದದ್ದು. ಅದು ಜೀವರ ಸಂಪತ್ತು, ಜೀವರ ಗುಣವಾಗಿದೆ. ಆದ್ದರಿಂದ ಜೀವರೆಲ್ಲರೂ ಪರಸ್ಪರ ಭಿನ್ನರಾಗಿದ್ದಾರೆ. ಭಗವಂತ ಏಕಏವ ಅಭಿನ್ನ ನೇಹ ನಾನಾಸಿ ಕಿಂಚನ. ಭಗವಂತನ ಒಬ್ಬರು ಮಾತ್ರ, ಅವನಲ್ಲಿ ಯಾವ ಭೇದ ತಾರತಮ್ಯ ಎಂಬ ತಿಳಿಯಬಾರದು. ಜೀವರಲ್ಲಿ ಅನಂತ ಸಂಖ್ಯೆಯಲ್ಲಿರುವುದರಿಂದ ಸಮಸ್ತರು ಭಿನ್ನರಾಗಿದ್ದಾರೆ, ಅಸ್ವತಂತ್ರರಾಗಿದ್ದಾರೆ ಮತ್ತು ತಾರತಮ್ಯದಿಂದ ಕೂಡಿದ್ದಾರೆ ಎಂಬುದನ್ನು ತಿಳಿದ ಮೇಲೆ ಜೀವರೆಲ್ಲರೂ ಅನಾದಿ ಕಾಮಕರ್ಮದಿಂದ ಯುಕ್ತರಾಗಿದ್ದಾರೆ. ಜೀವರು ತಮ್ಮ ಸಾಧನೆ, ತಮ್ಮ ಸ್ವರೂಪ ಆನಂದ ಆವಿರ್ಭಾವ ರೂಪವಾದ ಮೋಕ್ಷವನ್ನು ಪಡೆಯಬೇಕಾದರೆ ತಮಗೆ ಅನಿಷ್ಟವಾದ ಅನಾದಿಯಾದ ಅವಿದ್ಯಾ ಕಾಮಕರ್ಮಗಳಿಂದ ಮುಕ್ತರಾಗಬೇಕು. ಈ ಅನಾದಿಯಾದ ಅವಿದ್ಯಾ ಕಾಮಕರ್ಮಗಳು ಬಂಧಕ ರೂಪವಾಗಿದೆ. ಇದು ಸ್ವರೂಪಕ್ಕೆ ಸಂಬಂಧಿಸಿಲ್ಲ. ಆದರೆ ಸ್ವರೂಪಕ್ಕಿಂತ ಹೊರಗಡೆಯಿಂದ ಬಾಹ್ಯ ಶರೀರದಲ್ಲಿ, ಅದರ ಲಿಂಗ ಶರೀರದಲ್ಲಿ ಕೇಂದ್ರೀಕೃತವಾಗಿದೆ. ಅದು ಪ್ರಕೃತಿ ಮಾತೆಯಾದ ಮಹಾಲಕ್ಷ್ಮೀ ದೇವಿಯು ಲಿಂಗ ದೇಹದಲ್ಲಿ ಜೀವರ ಅನಾದಿಯಾದ ಕಾಮಕರ್ಮಗಳನ್ನು ಹೊಂದಿಸಿ ಇಟ್ಟಿದ್ದಾಳೆ. ತಂದೆ ತಾಯಿಗಳ ಅವರ ವಿಶೇಷವಾದ ಅನುಕಂಪ ತಮ್ಮ ಮಕ್ಕಳಲ್ಲಿ ಹೇಗಿರುತ್ತದೆ? ಮಕ್ಕಳ ಅವರ ವಸ್ತ್ರವನ್ನಾಗಲಿ, ಅವರ ಉಡುಪುಗಳು, ಅವರ ತಿನ್ನ ಆಹಾರಗಳನ್ನು ಸಹ ಎಚ್ಚರ ವಹಿಸಿ ಕೊಡ್ತಕ್ಕಂಥ ಅವಳು ತಾಯಿ ಮಾತ್ರ. ಬಾಹ್ಯ ರಕ್ಷಣೆಯನ್ನು ಕೊಡ್ತಕ್ಕಂಥವನು ತಂದೆ. ಇದನ್ನು ಲೋಕದಲ್ಲಿ ಕಂಡಿದ್ದೇವೆ. ಎಲ್ಲರಿಗೂ ತಂದೆ ತಾಯಿಯಾಗಿರ್ತಕ್ಕಂಥ ಭಗವಂತ ಮತ್ತು ಲಕ್ಷ್ಮೀ ದೇವಿಯ ಪಾತ್ರವನ್ನು ನಾವು ಹೇಗೆ ತಿಳಿದುಕೊಳ್ಳಬೇಕು ಅಂದರೆ, ಅನಾದಿಯಾದ ಎಲ್ಲ ಸ್ವರೂಪದ ಮೇಲೆ ಇರತಕ್ಕಂಥ ಲಿಂಗ ಶರೀರಕ್ಕೆ ಅಭಿಮಾನಿಯಾದವಳು ಶ್ರೀ ಮಹಾಲಕ್ಷ್ಮೀ ದೇವಿಯರು ಮಾತ್ರ. ಲಿಂಗ ಶರೀರ ಅಂದರೆ ಏನು ಅಂದರೆ ಸ್ವರೂಪವನ್ನು ಪೂರ್ಣವಾಗಿ ಆವರಿಸತಕ್ಕಂಥ ಆವರಣ, ಬಂಧಕ ರೂಪವಾಗಿರತಕ್ಕಂಥದ್ದು.
ಈ ಆಭರಣವನ್ನು ಪ್ರಕೃತಿ ಮಾತೆಯಾದ ಮಹಾಲಕ್ಷ್ಮೀ ದೇವಿ ಪ್ರಕೃತಿ ಗುಣವಾದ ಸತ್ವ ರಜೋತಮೋ ಎಂಬ 3 ಗುಣಗಳಿಂದ ಲಿಂಗ ಶರೀರವನ್ನು ಉತ್ಪನ್ನವಾಗಿದೆ. ಈ ಲಿಂಗ ಶರೀರದಲ್ಲಿ ಆಯಾ ಜೀವರ ಅನಾದಿಯಾದ ಕಾಮಕರ್ಮಗಳನ್ನು ಶೇಖರಿಸಿ ಇಡಲ್ಪಟ್ಟಾಗಿದೆ. ಆದ್ದರಿಂದ ಎಲ್ಲ ಜೀವರು ಬಂಧಿತರಾಗಿದ್ದಾರೆ ಅಂದರೆ ಲಿಂಗ ಶರೀರದಿಂದ ಬಂಧಿತರಾಗಿದ್ದಾರೆ ಎಂದು ತಿಳಿಯಬೇಕು. ಯಾತಕ್ಕಾಗಿ ಲಿಂಗ ಶರೀರ ಬಂತು ಅಂದರೆ ತಮಗಲ್ಲದ ಕಾಮಕರ್ಮಗಳನ್ನು ಬಯಸಿದ್ದರಿಂದ ಆ ಜೀವನಿಗೆ ಅದನ್ನು ಹೊತ್ತುಕೊಂಡೇ ಇರಬೇಕಾಗಿ ಬಂತು. ಆದ್ದರಿಂದ ಕಲ್ಲಿಂಗ ಶರೀರ ಏರ್ಪಾಟಾಯಿತು. ಇದು ಅನಾದಿಯಾದ್ದರಿಂದ ಎಂದಾಯಿತು, ಹೇಗಾಯಿತು ಎಂಬುದನ್ನು ಕೇಳಬಾರದು. ಆಗಿರುವುದರ ಪರಿಚಯವನ್ನು ಮಾತ್ರ ಮಾಡಿಕೊಳ್ಳಬೇಕು. ಈ ವಿಷಯದಲ್ಲಿ ಲಿಂಗ ಶರೀರದ ನಂತರದಲ್ಲಿ ಆ ಜೀವರು ಸಾಧನೆಗೆ ಬರಬೇಕಾದರೆ ಬಾಹ್ಯ ಶರೀರದ ಜೋಡಣೆ ಆಗಲೇಬೇಕು. ಬಾಹ್ಯ ಶರೀರಗಳ ಜೋಡಣೆ ಅಂದರೆ ಏನರ್ಥ ಅಂದರೆ, ಹುಟ್ಟಿದ ಮಗು ಮಲಗಿಕೊಂಡು ಕೈಕಾಲ ಅಲ್ಲಾಡಿಸುವುದಿಲ್ಲದೆ ಸ್ಥಿತವಾಗಿ ಮಲಗಿರುತ್ತದೆ. ಅದು ಕೈ ಕಾಲ ಅಲ್ಲಾಡಿಸುವುದು, ಕಣ್ಣು ನೋಡಿಸುವುದು, ಬಾಯಿ ತೆರೆಯುವುದು, ಮೂಗಿನಲ್ಲಿ ಉಸಿರಾಡುವುದು, ಕಿವಿಯಲ್ಲಿ ಕೇಳುವುದು, ಹೊಟ್ಟೆಯಲ್ಲಿ ಹಾಕಿದ ಆಹಾರವನ್ನು ಜೀರ್ಣಿಸಿಕೊಳ್ಳುವುದು, ತಮಗೆ ಬೇಡವಾದ ಆಹಾರವನ್ನು ಹೊರಗೆ ಹಾಕುವುದು, ಇದು ಮೂಲಭೂತವಾಗಿ ಸಕಲ ಜೀವನಗಳಲ್ಲಿ ಕಾಣಬಹುದಾಗಿರತಕ್ಕಂಥ ವ್ಯಾಪಾರಗಳು. ಇದು ಯಾಂತ್ರಿಕವಾಗಿ ನಡೆಯುತ್ತಿರುತ್ತದೆ. ಯಾಂತ್ರಿಕ ಅಂದರೆ ಎಲ್ಲ ಜೀವರು, ವೃಕ್ಷವಾಗಲಿ, ಪಶುವಾಗಲಿ, ಮನುಷ್ಯರಾಗಲಿ, ಒಂದು ಯಂತ್ರ ಎಂಬತಕ್ಕಂಥದ್ದು ಈ ಬಿಂಬ ಶರೀರದ ಮೇಲೆ, ಲಿಂಗ ಶರೀರದ ಮೇಲೆ ಆವೃತವಾದ ಬಾಹ್ಯ ಶರೀರವೇ ಯಂತ್ರ. ಈ ಯಂತ್ರದೊಳಗೆ ಸ್ವರೂಪ ಮತ್ತು ಪ್ರಕೃತಿಯಿಂದ ನಿರ್ಮಿತವಾದ ಲಿಂಗ ಶರೀರವೇನಿದೆ, ಈ ಶರೀರವು ಇಡಲ್ಪಡುತ್ತದೆ. ಯಂತ್ರಾರೂಢಾಯ ಮಾನವಾಯ ಅಂತ ಹೇಳಿದಾಗ ಯಂತ್ರದೊಳಗೆ ಈ ಶರೀರ ಸ್ವರೂಪ ಮತ್ತು ಲಿಂಗ ಶರೀರದ ಮತ್ತು ಬಾಹ್ಯ ಶರೀರದ ಯುಕ್ತವಾಗಿ ಇರುತ್ತದೆ ಎಂದರ್ಥ. ಇದನ್ನು ನಾವು ಯಾಕೆ ತಿಳಿದುಕೊಳ್ಳಬೇಕು ಎಂದರೆ, ಸ್ವರೂಪ ಎಂಬುದು ಸಾತ್ವಿಕ ಜನರ ಸ್ವರೂಪ ಸಚ್ಚಿದಾನಂದ ರೂಪವಾದುದು. ದುಃಖ ಲೇಷವಿಲ್ಲದ ಸುಖವನ್ನೇ ಅನುಭವಿಸುವಂಥದ್ದು. ಆದರೆ ಅನಾದಿಯಾದ ಕಾಮಕರ್ಮಗಳ ನಿಮಿತ್ತವಾಗಿ ಬಾಹ್ಯ ಶರೀರ ಸಂಪರ್ಕ ಉಂಟಾಗುತ್ತದೆ. ನಂತರ ಆಯಾ ಕಾಮಕರ್ಮಾದಿಗಳ ಅನುಸಾರವಾಗಿ 84 ಲಕ್ಷ ಯೋನಿಗಳಲ್ಲಿ ವಿವಿಧ ರೀತಿಯ ಶರೀರವನ್ನು ಹೊಂದುತ್ತಾನೆ. ತನ್ನ ಬಯಕೆಯನ್ನು ಪೂರ್ಣ ಮಾಡಿಕೊಳ್ಳಲು ಭಗವಂತ ಕಲ್ಪಿಸುವ ಸಾಧನಗಳೇ ಶರೀರಗಳು. ನಮಗೆ ಈಗ ಬಾಹ್ಯ ಶರೀರ ಬಂದಿದೆ. ಈ ಶರೀರ ಎಂಬುದು ಭಗವಂತನಿಂದ ಕಲ್ಪಿತವಾದದ್ದು, ಅಂದರೆ ಸೃಷ್ಟಿಸಲ್ಪಟ್ಟಿದ್ದು. ಈ ಸೃಷ್ಟಿ, ಇದರ ಚಿಂತನೆ ನಾವು ಮಾಡಿದಾಗ ಇದರ ವಿಮೋಚನೆ ಸಾಧ್ಯ. ಕೇವಲ ಯಾವುದೋ ಒಂದು ಪದಾರ್ಥ ನಮ್ಮ ಮೇಲಿದೆ ಎಂದಾಗ ಅದರಿಂದ ನಾವು ದೂರ ಆಗಬೇಕೆಂದರೆ ಆ ಪದಾರ್ಥದ ಲಕ್ಷಣವನ್ನು ನಾವು ತಿಳಿಯಬೇಕು. ನಂತರ ಅದರಿಂದ ದೂರವಾಗಬೇಕು. ಉದಾಹರಣೆಗೆ, ಶುದ್ಧವಾದ ವಸ್ತ್ರದ ಮೇಲೆ ಒಂದು ಬೇಡವಾದ ಒಂದು ಕಲೆ ಅಂದರೆ ಏನು, ದೋಷ. ಶುಭ್ರ ವಸ್ತ್ರದಲ್ಲಿ
ದೋಷ ಉಂಟಾದಾಗ ಹೇಗೆ ಉಂಟಾಯಿತು? ಅನಾದಿ ಕಾಮಕರ್ಮಗಳೇ ದೋಷ. ಇದು ಉಂಟಾಯಿತು ಎಂದರ್ಥ. ಉಂಟಾದ ಮೇಲೆ ಅಶುಭ್ರ ವಸ್ತ್ರದ ಕಲೆಯನ್ನು ತೆಗೆದುಕೊಳ್ಳಬೇಕು. ಇಲ್ಲದಿದ್ದರೆ ಅಶುಭ್ರ ವಸ್ತ್ರ ಎಂಬತಕ್ಕಂಥದ್ದು ದೋಷಪೂರಿತವಾಗಿರುತ್ತದೆ. ಆದ್ದರಿಂದ ಆ ವಸ್ತ್ರ ಏನು ಮಾಡಬೇಕು? ಆ ವಸ್ತ್ರವೇ ಜೀವ ಎಂದು ನಾವು ತಿಳಿದುಕೊಂಡಾಗ ತನ್ನ ಮೇಲಿರತಕ್ಕಂಥ ಕಲೆ ಅಂದರೆ ದೋಷ, ಅದರ ಸ್ವರೂಪವನ್ನು ತಿಳಿದುಕೊಂಡು ಅದನ್ನು ತೆಗೆದುಕೊಳ್ಳಬೇಕು. ಉದಾಹರಣೆಗೆ ಕೇವಲ ಕುಂಕುಮ, ಅರಿಶಿನ ಇದರ ಲೇಪನವಾಗಿದ್ದರೆ 4-6 ಬಾರಿ ಕೊಡವಿದಾಗ ಹೊರಟು ಹೋಗುವುದು. ಮತ್ತೆ ಇನ್ನು ಕೆಲವು ಪುಡಿ ರೂಪದಲ್ಲಿ ಇಜ್ಜಿಲ ಪುಡಿ, ಮೆಣಸಿನ ಪುಡಿ, ಈ ಥರ ಪುಡಿಗಳು ಅಂಟಿದಾಗ ಅತ್ಯಂತ ಸೂಕ್ಷ್ಮ ರೂಪವಾಗಿರುವುದರಿಂದ ವಸ್ತ್ರವನ್ನು ಹಿಡಿದು ಕೊಡುತ್ತಿರುತ್ತದೆ. ಅದನ್ನು ಜಾಡಿಸಲು ಮತ್ತಷ್ಟು ಪ್ರಯೋಗ, ನೀರಿನಲ್ಲಿ ತೊಯಿಸಿ ಕಲ್ಲಿನ ಮೇಲೆ ಕೊಟ್ಟಿ ಬಿಸಿಲಿನಲ್ಲಿ ಒಣ ಹಾಕಿದಾಗ ಅದು ಬಿಟ್ಟು ಹೋಗುತ್ತದೆ. ಮತ್ತೆ ಕೆಲವು ಎಣ್ಣೆ ಕಲೆ, ಗೇರು ಬೀಜದ ಕಲೆ, ರಾಸಾಯನಿಕ ಕಲೆಗಳು, ಇಂತಹ ಕಲೆಗಳು ನಿವಾರಣೆ ಮಾಡಿಕೊಳ್ಳಬೇಕಾದಾಗ ಆ ಪದಾರ್ಥವನ್ನು, ಕೆಲವು ರಾಸಾಯನಿಕ ಪದಾರ್ಥಗಳನ್ನು ಪ್ರಯೋಗ ಮಾಡಿ ಆ ಕಲೆಯನ್ನು ನಿವಾರಣೆ ಮಾಡಿಕೊಳ್ಳಬೇಕು. ಹೀಗೆ ಕಲೆಯಲ್ಲಿ ನಾವು ಕಂಡಿರತಕ್ಕಂಥದ್ದು 3-4 ವಿಧವಾದರೆ, ಜೀವನ ಸ್ವರೂಪ ಮತ್ತು ಲಿಂಗ ಶರೀರದ ಮೇಲೆ ನಮಗಿರ್ತಕ್ಕಂಥದ್ದು 16 ಕಲೆಗಳು, 16 ದೋಷಗಳು. ಇದನ್ನು 16 ಬೇಲಿಗಳು ಸಹ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆ. 16 ಬೇಲಿಗಳನ್ನು ತೊರೆದುಕೊಂಡ ಮೇಲೆ ಆ ಜೀವನಿಗೆ ತನ್ನ ಸ್ವರೂಪದಲ್ಲಿರತಕ್ಕಂಥ ನೈಜ ಗುಣ ವ್ಯಕ್ತವಾಗುತ್ತದೆ. ಈ 16 ಕಲೆಗಳ ಪರಿಚಯವನ್ನು ಮಾಡಿಕೊಳ್ಳುವುದು ಪ್ರತಿಯೊಬ್ಬ ಸಾಧಕ ಜೀವನಿಗೆ ಅತ್ಯವಶ್ಯಕವಾಗಿದೆ. ಒಂದು ಪದಾರ್ಥವನ್ನು ಅದರಿಂದ ದೂರವಾಗಬೇಕಾದರೆ ಅದನ್ನು ಸಂಪೂರ್ಣವಾಗಿ ತಿಳಿದುಕೊಂಡಾಗ ಮಾತ್ರ ಸಾಧ್ಯ. ಈ ನಿಟ್ಟಿನಲ್ಲಿ ನಮ್ಮ ಶರೀರ ಏನಿದೆ, ಪಾಂಚಭೌತಿಕವಾದ ಶರೀರ, ಇದರ ಸ್ವರೂಪ ಚಿಂತನೆಯನ್ನು ಬ್ರಹ್ಮಸೂತ್ರದಲ್ಲಿ ಶ್ರೀ ವೇದವ್ಯಾಸದೇವರು ತಿಳಿಸಿಕೊಟ್ಟಿದ್ದಾರೆ. 2ನೇ ಅಧ್ಯಾಯದ 4ನೇ ಪಾದದ 13ನೇ ಅಧಿಕರಣ ಮಾಂಸಾಧಿಕರಣ ಎಂಬತಕ್ಕಂಥದ್ದು. ಮಾಂಸಾಧಿಕರಣ ಅಂತ ಹೇಳಿದ ಕೂಡಲೇ ಪ್ರತಿಯೊಬ್ಬ ಶರೀರದ ಮೇಲಿರ್ತಕ್ಕಂಥ ಬಾಹ್ಯ ಇಂದ್ರಿಯಗಳ ರಚನೆ, ಅದರಿಂದ ನಿವಾರಣೆ ಉಪಾಯ ಹೇಗೆ ಎಂಬುದನ್ನು ತಿಳಿಸ್ತಕ್ಕಂಥ ಪ್ರಮೇಯ ಭಾಗ. ಇಲ್ಲಿ ನಾವು ತಿಳಿದುಕೊಳ್ಳಬೇಕಾದಾಗ ನಮ್ಮ ಕಣ್ಣು, ಕಿವಿ, ಮೂಗು ಅದರ ಸಂಪರ್ಕದಿಂದ ಅದರ ಯೋಗ್ಯತೆಯಿಂದ ತಿಳಿಯಲು ಸಾಧ್ಯವಿಲ್ಲ. ಶ್ರುತಿಗಳು ಬಾಹ್ಯ ಶರೀರದ ರಚನೆ ಹೇಗಾಗಿದೆ ಎಂಬುದನ್ನು ತಿಳಿಸ್ಕೊಡ್ತಾ ಇದೆ. ಆ ಶ್ರುತಿಗಳು ತಿಳಿಸಿಕೊಡುವಾಗ ಅನೇಕ ಶ್ರುತಿಗಳು ವಿವಿಧ ರೀತಿಯಲ್ಲಿ ತಿಳಿಸಿಕೊಡುವುದರಿಂದ ಪರಸ್ಪರ ಶ್ರುತಿಗಳಲ್ಲಿ ವಿರೋಧ ಕಂಡಂತೆ ನಮಗೆ ಭಾಸವಾಗುತ್ತದೆ. ಅಲ್ಲಿ ವಿರೋಧವಿಲ್ಲ, ಅವಿರೋಧವೇ ಎಂಬುದನ್ನು ತಿಳಿಯುವಾಗ ಈ 16 ಕಲೆಗಳಿಂದ ನಾವು ನಿವಾರಣೆಯನ್ನು ಹೊಂದಬಹುದು. ಅದರ ಕಿಂಚಿತ್ ವಿಸ್ತಾರವಾಗಿ ನಾವು ತಿಳಿದುಕೊಳ್ಳತಕ್ಕಂಥ ಭಾಗ ಮಾಂಸಾಧಿಕರಣ. ಈ ಅಧಿಕರಣದಲ್ಲಿ ಶರೀರ ಕಾರಣ ವಿಷಯ ಶ್ರುತಿ ವಿರೋಧವನ್ನು ಪರಿಹರಿಸುತ್ತಾರೆ.
ಆದ್ಭೋ ಹಿ ಉತ್ಪಜ್ಯತೆ ಆಪೋ ವೈ ಮಾಂಸಂ ಅಸ್ಥಿ ಭವಂ ಇತ್ಯಾಪಃ ಶರೀರಮಾಪ ಏವ ಇದಂ ಸರ್ವಂ ಇತಿ ಕೌಂಡಿನ್ಯಶ್ರುತಿ. ಈ ಶರೀರ ಜಲದಿಂದಲೇ ಹುಟ್ಟುತ್ತದೆ, ಜಲಗಳೇ ಮಾಂಸವು ಎಲುಬುಗಳು ಆಗುತ್ತದೋ, ಆದ ಕಾರಣ ಜಲಗಳು ಶರೀರವು. ಅಂದರೆ ಶರೀರವು ಜಲದಿಂದ ಹುಟ್ಟಿದ್ದು, ಈ ಶರೀರ ಮೊದಲಾದಗಳು ಜಲಗಳಿಂದಲೇ ಹುಟ್ಟಿದ್ದು ಎಂದು ಕೌಂಡಿನ್ಯ ಶ್ರುತಿ. ಶರೀರಕ್ಕೆ ಆಪ್ಯತ್ವ ಎಂದು ಹೇಳುತ್ತದೆ. ನಮಗೆ ಕಾಣುವ 3 ಪಂಚಭೂತಗಳು ಮಣ್ಣು, ನೀರು ಮತ್ತು ಬೆಂಕಿ. ಮೊಟ್ಟ ಮೊದಲಿಗೆ ನಾವು ತಿಳಿದುಬೇಕಾಗಿರೋದು ನೀರಿನಿಂದ ಉತ್ಪತ್ತಿಯಾಯಿತು ಎಂಬುದನ್ನು. ಶರೀರದ ಉತ್ಪತ್ತಿ ಹೇಗಾಯಿತು? ನೀರಿನಿಂದ ಆಯಿತು ಅಂತ ಕೌಂಡಿನ್ಯ ಶ್ರುತಿ ತಿಳಿಸ್ತಾ ಇದೆ. ಜೀವ ತನ್ನ ಶರೀರವನ್ನು ಪಡೆಯಬೇಕಾದಾಗ ನೀರಿನ ರೂಪದಲ್ಲಿರತಕ್ಕಂಥ ತಂದೆಯ ಒಂದು ಶಕ್ತಿಯ ಭಾಗ, ವೀರ್ಯದ ಭಾಗದಿಂದ ಜೀವನ ಶರೀರದ ಉತ್ಪತ್ತಿಯಾಗುತ್ತದೆ ಎಂಬುದನ್ನು ನಾವು ಪ್ರತ್ಯಕ್ಷವಾಗಿ ವೈಜ್ಞಾನಿಕವಾಗಿಯೂ ತಿಳಿದಿದ್ದೇವೆ. ಇದು ಕೌಂಡಿನ್ಯ ಶ್ರುತಿಯ ಅವರು ಹೇಳತಕ್ಕಂಥ ಕಂಡುಕೊಂಡಂಥ ಜ್ಞಾನವಾಗಿದೆ. ಆದ್ದರಿಂದಲೇ ಅವರು ಹೇಳುವುದು ಜಲದಿಂದ ನಮ್ಮ ಶರೀರ ಉತ್ಪನ್ನವಾಗಿದೆ ಎಂಬುದು ಕೌಂಡಿನ್ಯ ಶ್ರುತಿ. ಅಮಯಂ ತು ಯಥೋ ಮಾಂಸಂ ಅತ ತೃಪ್ತಿಶ್ಚ ಮಾಂಸತಃ ಇತಿ ಭಾರತೆ. ಮಹಾಭಾರತದಲ್ಲಿ ಯಾವ ಕಾರಣದಿಂದ ಮಾಂಸವು ಜಲ ಕಾರ್ಯವೋ ಆದುದರಿಂದಲೇ ಮಾಂಸದಿಂದಲೇ ತೃಪ್ತಿಯು ಹುಟ್ಟುತ್ತದೆ. ತಥಾಚ ತೃಪ್ತಿಜನಕತ್ವಾತ್ ಮಾಂಸಃ ಅಮಯಂ ಎನ್ನುವ ಯುಕ್ತಿಯು ಮಹಾಭಾರತದಲ್ಲಿ ಹೇಳಿದೆ. ಜೀವರಿಗೆ ಒಂದು ತೃಪ್ತಿ ಬರಬೇಕಾದರೆ ಯಾವುದರಿಂದ ಸಾಧ್ಯ? ಯಾವುದು? ಶರೀರದ ಮಾಂಸದಿಂದ ಸಾಧ್ಯ ಅಂತ ಹೇಳಿ. ಅಂದರೆ ನಾವು ಜೀವರು ಉಪಯೋಗಿಸ್ತಕ್ಕಂಥ ಪದಾರ್ಥ ಯಾವುದು ಅಂದರೆ ಮತ್ತೊಂದು ಶರೀರದ ಮಾಂಸ ಭಾಗ. ಅದರಿಂದ ತೃಪ್ತಿಯನ್ನು ಹೊಂದುತ್ತಾನೆ. ಜೀವರುಗಳು ಜೀವರಿಂದ ಜೀವರಿಗಾಗಿ ಜೀವರಿರುತ್ತಾರೆ ಎಂಬುದು ಒಂದು ನುಡಿ ಇದೆ. ಅಂದರೆ ಒಬ್ಬ ಜೀವ ಬದುಕಿರಬೇಕಾದರೆ ಅನಂತ ಜೀವಾಣುಗಳು ನಿಂದ ತಯಾರಾದ ಪದಾರ್ಥದಿಂದ ತೃಪ್ತಿಯನ್ನು ಹೊಂದುತ್ತಾನೆ ಎಂಬುದರ್ಥ. ಜಡ ಪದಾರ್ಥಗಳು ಚೇತನೊಂದಿಗೆ ಸೇರಿದಾಗ ಅದರ ವಿಕಾರ ಉಂಟಾಗುತ್ತದೆ. ಚೇತನರಲ್ಲಿ ಅವ್ಯಯನಾಗಿದ್ದರಿಂದ, ಅಂದರೆ ಚೇತನದ ಸಾಧಾರಣಕ್ಕೆ ವಿಕಾರ ಎಂಬುದು ಇಲ್ಲ. ಕೇವಲ ವಿಕಾರ ಆಗುವುದು ಜಡ ಪದಾರ್ಥಕ್ಕೆ ಚೇತನದ ಸಂಯೋಗದಿಂದ ನಮಗೆ ವಿಕಾರವು ಕಂಡುಬರುತ್ತದೆ. ಒಂದು ವೃಕ್ಷ ಬೆಳೆಯಿತು ಅಂದರೆ ವೃಕ್ಷದ ಪ್ರತಿಯೊಂದು ತೊಗಟೆಯಾಗಲಿ, ಅದರ ಸಿಪ್ಪೆಯಾಗಲಿ, ಎಲೆಯಾಗಲಿ, ಕೊಂಬಾಗಲಿ ಎಲ್ಲವೂ ಸಹ ವಿವಿಧ ಭಾಗಗಳು ಜಡದ ಪದಾರ್ಥ ವಿಕಾರ ರೂಪಗಳು. ಆದರೆ ಆ ಜಡ ಪದಾರ್ಥಗಳಲ್ಲಿ ಅನಂತ ಸಂಖ್ಯೆಯ ಜೀವಾಣುಗಳು ಅಲ್ಲಿ ಸ್ಥಿತವಾಗಬೇಕು. ಅದು ಜಡದ ವಿಕಾಸಕ್ಕೆ ಕಾರಣವಾಗುತ್ತದೆ. ಆದರೆ ಅಲ್ಲಿರತಕ್ಕಂಥ ಜೀವ ಕಣಗಳು ಅತಿಥಿಯಾಗಿರುವುದರಿಂದ ಅದರಲ್ಲಿರತಕ್ಕಂಥ ಆಗು ಹೋಗುಗಳಿಗೆ ಅವರಿಗೆ ಸಂಬಂಧವಿಲ್ಲ.
ಉತ್ಪನ್ನವಾದ ತೊಗಟೆಯಾಗಲಿ, ಬೀಜವಾಗಲಿ, ಎಲೆಯಾಗಲಿ, ಹೂವಾಗಲಿ, ಹಣ್ಣಾಗಲಿ, ಇದು ಇನ್ನೊಂದು ಜೀವನಕ್ಕೆ ಆಹಾರವಾಗಿ ಅದನ್ನು ಮೆದ್ದು ತಾನು ತೃಪ್ತಿಯನ್ನು ಪಡುತ್ತಾನೆ. ಇದು ಮಹಾಭಾರತದಲ್ಲಿ ವ್ಯಕ್ತವಾಗಿರತಕ್ಕಂಥದ್ದು. ಅಮಯಂ ತು ಯಥೋ ಮಾಂಸಂ ಅತ ತೃಪ್ತಿಶ್ಚ ಮಾಂಸತಃ ಇತಿ ಭಾರತೆ. ಪೃಥಿವೀಂ ಶರೀರಂ ಆಕಾಶಮಾತ್ಮ ಎಂಬುದು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಪೃಥಿವೀ ಶರೀರಂ ಆಕಾಶಮಾತ್ಮ ಎಂಬುದಾಗಿ ತಿಳಿಸಲ್ಪಟ್ಟಿದೆ. ಪುರುಷನ ಶರೀರವು ಪೃಥಿವಿಯನ್ನು ಪ್ರವೇಶಿಸುತ್ತದೆ, ಅಂದರೆ ಪೃಥಿವಿಯಲ್ಲಿ ಲೀನವಾಗುತ್ತದೆ. ಪುರುಷನ ದೇಹ ಅಂತರ್ಗತನಾದ ಶ್ರೀಹರಿ ಮೂಲರೂಪಿಯಾದ ಪರಮಾತ್ಮನನ್ನು ಹೊಂದುತ್ತಾನೆ ಎನ್ನುವ ಬೃಹದಾರಣ್ಯಕ ಶ್ರುತಿ ಶರೀರಕ್ಕೆ ಪಾರ್ಥಿವತ್ವವನ್ನು ಹೇಳುತ್ತದೆ. ಕಾರ್ಯಕ್ಕೆ ಕಾರಣದಲ್ಲಿಯೇ ಲಯವು ಎನ್ನುವುದು ನಿಯತವು. ಹೀಗೆ ಒಂದು ಶ್ರುತಿ ಜಲವನ್ನು, ಮತ್ತೊಂದು ಮಣ್ಣಿನ ಭಾಗವನ್ನು, ಮತ್ತೊಂದು ಆಕಾಶದ ಭಾಗವನ್ನು ಇಲ್ಲಿ ಸ್ಥಿತಿಯನ್ನು, ಉತ್ಪತ್ತಿ ಮಾರ್ಗವನ್ನು ತಿಳಿಸ್ತಾ ಇದೆ. ಇಲ್ಲಿನ ವಿಶೇಷಾಂಶ ಏನು? ಆಪೋವ ಇಮಂ ಮಾಂಸಾಂ ಎನ್ನುವ ಶ್ರುತಿಯಿಂದಲೂ, ಮಾಂಸಾದಿಗಳಲ್ಲಿ ತೃಪ್ತಿಜನಕತ್ವ ರೂಪವಾದ ಜಲ ಧರ್ಮದರ್ಶನ ರೂಪ ಮುಕ್ತಿಯಿಂದಲೂ, ಯುಕ್ತಿ ದರ್ಶನ ರೂಪ ಯುಕ್ತಿಯಿಂದಲೂ ಶರೀರವು ಆಪ್ಯವೆಂದು ಪೂರ್ವಪಕ್ಷ. ಅಥವಾ ಪೃಥ್ವೀ ಶರೀರಂ ಎನ್ನುವ ಶ್ರುತಿಯಿಂದಲೂ, ಕಾಠಿಣ್ಯ ಗಂಧವತ್ಯಾದಿ ಯುಕ್ತಿಯಿಂದಲೂ ಪಾರ್ಥಿವವೆಂದು ಪೂರ್ವಪಕ್ಷ. ಅಥವಾ ತೈಜಸ ಎಂದು ಪೂರ್ವಪಕ್ಷ. ಸರ್ವತಾ ಶರೀರವು ಭೂತತ್ರಯಾತ್ಮಕವಲ್ಲ ಎಂದು ನಾಲ್ಕನೇ ಪೂರ್ವಪಕ್ಷ. ಆದ ಕಾರಣ ಶ್ರುತಿಗಳಿಗೆ ಪರಸ್ಪರ ವಿರೋಧವಿದ್ದರಿಂದ ಅಪ್ರಾಮಾಣ್ಯವು. ಒಂದು ಶ್ರುತಿಯಿಂದ ಜಲವೇ ಕಾರಣ, ಮತ್ತೊಂದು ಪೃಥ್ವಿ ಕಾರಣ, ಮತ್ತೊಂದು ತೇಜಸ್ಸು ಕಾರಣ, ಮತ್ತೊಂದು ಭೂತತ್ರಯಾತ್ಮಕವಲ್ಲ ಎಂಬುದು ನಾಲ್ಕನೆಯದು. ಹೀಗೆ ಪಂಚಭೂತಗಳಲ್ಲಿರ್ತಕ್ಕಂಥ ಪಂಚಭೂತಗಳು ಸಹ ಜಗತ್ಕಾರಣ ಏಕೈಕ ಪ್ರತ್ಯೇಕವಾಗಿ ತಿಳಿಸ್ತಕ್ಕಂಥದ್ದು ಪೂರ್ವಪಕ್ಷ. ಶ್ರುತಿಯಲ್ಲೂ ಸಹ ಪ್ರತ್ಯೇಕವಾಗಿ ತಿಳಿಸಿರುವುದರಿಂದ ಯಾವುದು ಮುಖ್ಯವಾಗಿ ಜೀವನಿಗೆ ಶರೀರ ರೂಪವಾಗಿದೆ, ಬಾಹ್ಯ ಶರೀರ ರೂಪವಾಗಿದೆ ಎಂಬುದರಲ್ಲಿ ಸಂಶಯ ಉಂಟಾಗುತ್ತದೆ. ಹೀಗೆ ಶಂಕೆ ಬಂದರೆ ಅದಕ್ಕೆ ಉತ್ತರ ಶ್ರೀ ವೇದವ್ಯಾಸ ದೇವರು ತಿಳಿಸ್ತಾರೆ. ಅಥೋ ಬ್ರವೀತಿ ಓಂ ಮಾಂಸಾದಿ ಭೌಮಂ ಯಥಾ ಶಬ್ದಂ ಇತರಯೋಃ ಚ ಓಂ. ಓಂ ಮಾಂಸಾದಿ ಭೌಮಂ ಯಥಾ ಶಬ್ದ ಇತರಯೋಶ್ಚ ಓಂ. ಇದರರ್ಥ ಏನು? ಯತ್ ಕಠಿಣಂ ವಾ ಪೃಥಿವೀಂ ಯದ್ರವಂ ತದಾಪೋ ಯದುಷ್ಣಂ ತತ್ತೇಜಃ ಎಂಬುದು ಗರ್ಭ ಉಪನಿಷತ್ತಿನಲ್ಲಿ ತಿಳಿಸಿದೆ. ಇತಿ ಶ್ರುತಿ ಮಾಂಸಾದ್ಯೇವ ಭೌಮಂ ನ ಸರ್ವಂ ಶರೀರಂ ಆಪ್ತೇಜಸೋಶ್ಚ ಕಾರ್ಯಂ ಯಥಾ ಶಬ್ದಂ ಅಂಗೀಕರ್ತವ್ಯಂ. ಶರೀರದಲ್ಲಿ ಕಠಿಣವಾದ ಯಾವುದು ಮಾಂಸಾದಿಗಳೋ ಅದು ಪೃಥ್ವಿ ಕಾರ್ಯ, ಯಾವುದು ದ್ರವರೂಪವೋ ಶೋಣಿತಾದಿಗಳೋ ಅದು ಜಲ ಕಾರ್ಯ, ಯಾವುದು ಉಷ್ಣವಾದ ಮಜ್ಜಾದಿಗಳೋ ಅದು ತೇಜಸ್ ಕಾರ್ಯ ಎನ್ನುವ ಶ್ರುತಿಯಿಂದ ಮಾಂಸ ಮೊದಲಾದ ಕಠಿಣ ರೂಪವಾದುದೇ ಪಾರ್ಥಿವವು, ಪೃಥ್ವಿ ಕಾರ್ಯವು. ಸರ್ವ ಶರೀರವು ಪಾರ್ಥಿವವಲ್ಲ. ಮತ್ತೆ ಜಲ ತೇಜಸ್ಸುಗಳ ಕಾರ್ಯವಾದ ಶೋಣಿತಾದಿಗಳು ಮಜ್ಜಾದಿಗಳು ಶರೀರದಲ್ಲಿ ಇದೆ ಎಂದು ಶ್ರುತ್ಯನುಸಾರವಾಗಿ ಅಂಗೀಕರಿಸಬೇಕು. ಜೀವನ ಶರೀರವಾಗಿರುವುದು ಸಪ್ತಧಾತುಗಳಿಂದ
ಸಪ್ತಧಾತುಗಳು ಹುಟ್ಟಿದ ಕ್ರಮವನ್ನು ತಿಳಿಸುತ್ತಾರೆ. ಸಪ್ತಧಾತುಗಳು ಯಾವುದೋ ಒಂದು ಧಾತುವಿನಿಂದ ಶರೀರವಾಯಿತು ಎಂದು ಹೇಳಬಾರದು. 7 ಧಾತುಗಳು ಸೇರಿಗೆ ಶರೀರವಾಗಿದೆ ಎಂಬುದು ಸರಿಯಾದ ತಿಳುವಳಿಕೆ. ಭೌಮಂ ಎನ್ನುವುದು ಆಪ್ಯಂ ಎನ್ನುವುದಕ್ಕೂ ತೈಜಸಂ ಎನ್ನುವುದಕ್ಕೂ ಉಪಲಕ್ಷಣವು. ಅನ್ನಮಶಿತಂ ಏದಾ ವಿಧೀಯತೆ ಇತ್ಯಾದಿ ಚಾಂದೋಗ್ಯದಲ್ಲಿ ಪುರೀಶ ಮಾಂಸ ಮನಸ್ಸುಗಳಿಗೆ ಪಾರ್ಥಿವತ್ವ ಶ್ರುತಿ. ಆಪಹ ಪಿತತ್ರೇದಾ ವಿಧೀಯಂತೆ ಚಾಂದೋಗ್ಯ. ಇಚ್ಛಾಗಿ ಮೂತ್ರ ಮತ್ತು ಶೋಣಿತ ಪ್ರಾಣಿಗಳಿಗೆ ಅವ್ಯಕ್ತ ಶ್ರುತಿಯು. ತೇಜೋ ಅಶಿತಂ ತ್ರೇದಾ ಛಾಂದೋಗ್ಯ. ಇತ್ಯಾದಿಗಳಲ್ಲಿ ಅಸ್ಥಿ ಮಜ್ಜ ವಚನಗಳಿಗೆ ತೈಜಸತ್ವ ಶ್ರುತಿಯು ಜ್ಞಾಪಕವಾದುದು. ಮಾಂಸಾದಿಗಳು ಭೌಮ ಮಾತ್ರವಲ್ಲ, ತೇಜೋಜನ್ಯವೆಂದು ಶ್ರುತಿ ಅನುಸಾರವಾಗಿ ಅಂಗೀಕರಿಸತಕ್ಕಂಥದ್ದು. ಅಂದರೇನು? ಮಾಂಸಾದಿಗಳಿಗೆ ಅನೇಕ ಭೂತ ಕಾರ್ಯತ್ವ ಅಂಗೀಕಾರವು ಶಬ್ದಾನುಸಾರಿ ಹೇಳಿದೆ. ಆ ಶಬ್ದವು ಯಾವುದು ಅಂದರೆ ಯದ್ವಾವೋ ಅಥವಾ ವಿಮಿಶ್ರಂ ಮಿಶ್ರಾದ್ವೇತದ್ಭವತಿ ಮಿಶ್ರಾಣಿ ಭೂತಾನಿ ತಸ್ಮಾದೇವ ಏವಮಾಚಕ್ಷ್ಯತೆ ಭೂತಾನಿ ಇತಿ ಕಾಷಾಯಣ ಶ್ರುತಿ. ಈ ಶರೀರವಾಗಿದ್ದು ಪಂಚಭೂತಗಳಿಂದ ಮತ್ತು ಸಪ್ತಧಾತುಗಳಿಂದ ಅಂತ ತಿಳಿಯಬೇಕೇ ಹೊರತು ಯಾವುದೇ ಒಂದು ಧಾತುವಿನಿಂದ ಶರೀರ ಉತ್ಪನ್ನವಾದುದಲ್ಲ. ಯಾವ ಕಾರಣದಿಂದ ಭೂತಗಳೇ ಮಿಶ್ರಗಳು ಮಿತಃ ಸಂಭೂತಗಳು ಎಂದು ಪ್ರಸಿದ್ಧಿ ಇದೆಯೋ ಆದ್ದರಿಂದ ಶರೀರದಲ್ಲಿ ಯಾವುದು ಮಾಂಸಾದಿಗಳೋ ಅದು ವಿಮಿಶ್ರವೇ ಆಗಿರುವುದು. ಏಕೆಂದರೆ ಈ ಮಾಂಸಾದಿಗಳು ವಿಮಿಶ್ರವಾದ ಭೂಮ್ಯಾದಿಗಳಿಂದಲೇ ಆಗುವುದು. ಕಾರ್ಯವು ಕಾರಣಗುಣವಾಗುವುದು ಸಂಭೂತಃ ಸಹಭೂತವಾದುದರಿಂದಲೇ, ಅಂದರೆ ವಿಮಿಶ್ರವಾದುದರಿಂದಲೇ ಪೃಥಿವ್ಯಾದಿಗಳನ್ನು ಭೂತಗಳೆಂದು ಹೇಳುತ್ತಾರೆ. ವಸ್ತುತಃ ಆದಿ ಸೃಷ್ಟಿಯೇ ಭೂತಗಳನ್ನು ಮಿಶ್ರಗಳನ್ನಾಗಿ ಮಾಡಿರುತ್ತಾರೆ ಎಂದು ಕಾಷಾಯಣ ಶ್ರುತಿ. ತಥಾಚ ಭೂಮ್ಯಾದಿ ಭೂತಗಳು ಸ್ವತಃ ವಿಮಿಶ್ರಗಳಾಗಿರುವುದರಿಂದ ಅವುಗಳಿಂದ ಉಂಟಾದ ಮಾಂಸಾದಿಗಳು ಏಕಭೂತ ಕಾರ್ಯಗಳಾಗದೆ ಅನೇಕ ಭೂತ ಕಾರ್ಯಗಳಾಗಿರುವುದರಿಂದ ಅದನ್ನು ಅಪೇಕ್ಷಿಸಿ ಅಪ್ಪಿ ಇತ್ವಾದಿ ಯುಕ್ತಿಯು ಉಕ್ತವಾಗಿದೆ. ಅಪ್ ಅಂದರೆ ನೀರು, ಬೆಂಕಿ, ಗಾಳಿ, ಮಣ್ಣು, ನೀರು ಎಲ್ಲವೂ ಸಹ ಸೇರಿ ಆಗಿದೆ ಎಂಬುದನ್ನು ತಿಳಿಯಬೇಕು. ಪಂಚಭೂತಾತ್ಮಕವಾದದ್ದು ಶರೀರ ಅಂತ ತಿಳಿಯಬೇಕು. ಒಟ್ಟಾರೆಯಲ್ಲಿ ಈ ಅರ್ಥದಲ್ಲಿ ಸ್ಮೃತಿಯನ್ನು ಹೇಳುತ್ತಾರೆ. ಪಂಚಭೂತಾತ್ಮಕಂ ಸರ್ವಂ ತದಪಿ ಏಕ ವಿವಕ್ಷೆಯ ಏಕಭೂತಾತ್ಮಕತ್ವೇನ ವ್ಯವಹಾರಸ್ಸು ವೈದಿಕೆ. ಯದ್ಯಪಿ ಪಾರ್ಥಿವಾದ ಸರ್ವ ಶರೀರಗಳಲ್ಲಿಯೂ ಮಾಂಸಾದಿಗಳೆಲ್ಲವೂ ಒಂದೊಂದು ಪಂಚಭೂತಾತ್ಮಕವಾಗುತ್ತದೆ. ಆದಾಗ್ಯೂ ಒಂದೊಂದು ಪಂಚಭೂತ ಸಂಬಂಧ ವಿವಕ್ಷೆಯಿಂದ ಒಂದು ಭೂತದಿಂದ ಹುಟ್ಟಿದೆನ್ನುವ ವಿವಕ್ಷೆಯಿಂದ ಭೌಮಂ ಇಚ್ಛಾದಿ ರೂಪದಿಂದ ಆಪೋವ ಮಾಂಸಂ ಇತ್ಯಾದಿ ವೈದಿಕ ಗ್ರಂಥದಲ್ಲಿ ವ್ಯವಹಾರವೂ ಇದೆ. ಭೌಮಮಿತ್ಯೇವ ಕಾಠಿಣ್ಯಂ ಚೌಕ್ಷ್ಯಾದುದಕಮಿತ್ಯಪಿ ತೇಜಸ್ಯಾಪಿ ತೇಜಸಂ ಚ ಯಥಾಸ್ತಾಂ ವಚನಂ ಶ್ರುತೌ ಇತಿ ವಾಯುಪ್ರೋಕ್ತೆ. ಕಾಠಿಣ್ಯ ಎಂಬ ಶಬ್ದದಿಂದ ಅವಗತವಾದದ್ದು ಭೂ ಸಂಬಂಧದಿಂದ, ಶೌಕ್ಲದಿಂದ ಅವಗತವಾದದ್ದು ಜಲ ಸಂಬಂಧದಿಂದ, ಅತಿಶಯತ ತೇಜೋಭಾಗವಿದ್ದುದರಿಂದ ತೇಜಸ್ ಸಂಬಂಧದಿಂದಲೂ ಒಂದಕ್ಕೇನೆ ಭೌಮಂ ಇತ್ಯಾದಿ ಅನೇಕ ಶಬ್ದ ವ್ಯವಹಾರ ವಿಷಯತ್ವವು ಆಗುತ್ತದೆ. ಪೃಥ್ವಿ ಅಂತ ಹೇಳಿದಾಗ ಪೃಥ್ವಿಯಲ್ಲಿ ಜಲತತ್ವ ಮತ್ತು ತೇಜಸ್ ತತ್ವವನ್ನು ಸೇರಿಸಿಕೊಂಡು ನಾವು ಅರ್ಥ ಮಾಡಿಕೊಳ್ಳಬೇಕು. ಹೇಗೆಂದರೆ ಯತ್ ಕಠಿಣಂ ಇತ್ಯಾದಿ ಸಾಮಾನ್ಯ ಶ್ರುತಿಯಲ್ಲಿ ಕಾಠಿಣ್ಯದಿಂದ
ಗತವಾದ ಭೂತ ಸಂಬಂಧದಿಂದ ಅಸ್ಥಿಗಳಿಗೆ ಪಾರ್ಥಿವ ಎಂದ ವಚನ. ಅಸ್ಥಿತ ಭವಂತ್ಯಾಪಹ ಎನ್ನುವ ಕೌಟಿನ್ಯ ಶ್ರುತಿಯಲ್ಲಿ ಶುಕ್ಲತ್ವದಿಂದ ಅವಗತವಾದ ಜಲ ಸಂಬಂಧದಿಂದ ಔದಕಂ ಜಲೀಯಂ ಎಂದು ವ್ಯವಹಾರವು. ತೇಜೋ ಅಶಿತಂ ತ್ರೇಧಾ ವಿಧೀಯತೆ ತಸ್ಯಯಂ ಸ್ತವಿಷ್ಠೋ ಧಾತುಃ ತದಸ್ತಿ ಭವತಿ ಎನ್ನುವ ಚಾಂದೋಕ್ಯದಲ್ಲಿ ತೇಜಸ್ ಸಂಬಂಧದಿಂದ ತೇಜಸ್ಸೆನ್ನುವ ವಚನವು ಎಂದು ವಾಯು ಪ್ರೋಕ್ತದಲ್ಲಿದೆ. ಸರ್ವಂ ಚ ಭೌತಿಕಂ ಮಿಶ್ರಂ ಮಿಶ್ರತ್ವೇಪಿ ವಿಶೇಷಿತಃ ಭೌಮಂ ಮಾಂಸಂ ಅಸ್ತ್ಯಾಗ್ಯಂ ತೇಜೋ ಮಜ್ಜಾ ವಿಶೇಷತಃ. ಈ ಪಕ್ಷದಲ್ಲಿ ಏಕವಿವಕ್ಷಯ ಎನ್ನುವುದಕ್ಕೆ ಏಕೈಕ ಭೂತ ಪ್ರಾಚುರ್ಯ ಸ್ಥಳದಲ್ಲಿ ಒಂದೊಂದು ಭೂತಕ್ಕೆ ಪ್ರಾಚುರ್ಯವನ್ನು ವಿವೇಕ್ಷ ಮಾಡಿಕೊಂಡು ಎಂದು, ಭೂತ ಸಾಮ್ಯ ಸ್ಥಳದಲ್ಲಿ ಒಂದೊಂದು ಭೂತಕ್ಕೆ ಅನೂನತ್ವವನ್ನು ವಿವೇಕ್ಷ ಮಾಡಿಕೊಂಡು ಎಂದು ಅರ್ಥವಾಗಿದೆ. ಮಣ್ಣಿನ ಭಾಗ ಹೆಚ್ಚಿದ್ದಾಗ ಅದು ಮಣ್ಣು ಎಂದು ಹೇಳುತ್ತೇವೆ. ಆದರೆ ಮಣ್ಣು ಬೆಳಕಂತಹದ್ದು ಪಿಂಡೀಕೃತವಾಗಿರುವುದಕ್ಕೆ ಅದಕ್ಕೆ ಜಲ ಬೇಕು. ಆ ಜಲ ಮತ್ತು ಮಣ್ಣು ಒಟ್ಟಿಗೆ ಸೇರುವುದಕ್ಕೆ ಮಧ್ಯದಲ್ಲಿ ಆಕಾಶ ಬೇಕು, ಅದೇ ತೇಜಸ್ ತತ್ವ ಬೇಕು. ಹೀಗೆ ಭೌಮ ಅಂದರೆ ಮಣ್ಣು ಅಂತ ಹೇಳಿದರೆ ಅದು ಮಣ್ಣು ಪ್ರಾಚುರ್ಯವಾಗಿ ಅಂದರೆ ಹೆಚ್ಚಾಗಿ ಕಾರಣದಿಂದ ನಾವು ಮಣ್ಣು ಅಂತ ಹೇಳುತ್ತೇವೆ ಹೊರತು ಅದು ಕೇವಲ ಮಣ್ಣಲ್ಲ. ಮಣ್ಣಿನಲ್ಲಿ ಜಲತತ್ವವಿದೆ, ತೇಜಸ್ ತತ್ವವಿದೆ, ಆಕಾಶ ತತ್ವವಿದೆ ಎಂಬುದಾಗಿ ತಿಳಿಯಬೇಕು. ಕಥಂ ತರಿ ವಿಶೇಷ ವಚನಮಿಚ್ಯತಾಹ. ಶರೀರವು ಒಂದು ಭೂತದಿಂದ ಜನ್ಯವಾಗದೇ ಇದ್ದರೆ ಪೃಥಿವೀಂ ಶರೀರಂ ಆಪಶರೀರಂ ಇತ್ಯಾದಿ ವಿಶೇಷೋಕ್ತಿಯು ಹೇಗೆ ಕೂಡುತ್ತದೆ ಎಂದು ಶಂಕಿಸಿದರೆ ಅದಕ್ಕೆ ಪರಿಹಾರವನ್ನು ಹೇಳುತ್ತಾರೆ. ಆದ್ದರಿಂದ ನಾವು ತಿಳಿಯಬೇಕಾದೇನು, ಮನುಷ್ಯರಿಗೆ ಕೇವಲ ಜಲದಿಂದ ಆಗಿತ್ತು ಎಂದು ಹೇಳಿದರೆ ಜಲ ಪ್ರಚುರವಾಗಿತ್ತು ಎಂದಷ್ಟೇ ಅರ್ಥವೇ ಹೊರತು ಕೇವಲ ಜಲದಿಂದ ಅಲ್ಲ. ಜಲ ಮಣ್ಣು ಸಹಿತವಾಗಿ, ಜಲ ಮಣ್ಣು ತೇಜಸ್ ಸಹಿತವಾಗಿಯೇ ಶರೀರವಾಗಿರುವುದು ಎಂಬುದು ನಾವು ತಿಳಿದುಕೊಂಡಾಗ ಕೇವಲ ಜಲದಿಂದ ನಿರ್ಮಾಣವಾಯಿತು ಎಂಬ ಶ್ರುತಿಯೂ ಸಹ ಜಲಪ್ರಾಚುರ್ಯತವನ್ನು ಮಣ್ಣಿನಿಂದಲೇ ನಿರ್ಮಾಣವಾಯಿತು ಎಂದು ಹೇಳುವಾಗ ಮಣ್ಣಿನ ಪ್ರಾಚುರ್ಯತೆಯನ್ನು ತೇಜಸ್ಸಿನಿಂದ ನಿರ್ಮಾಣವಾಯಿತು ಎಂದಾಗ ತೇಜಸ್ಸಿನ ಪ್ರಾಚುರ್ಯವನ್ನು ನಾವು ತಿಳಿದುಕೊಳ್ಳಬೇಕು. ಒಟ್ಟಿನಲ್ಲಿ ಏನರ್ಥವು? ನಮ್ಮ ಶರೀರವಾಗಿದ್ದು ಮಣ್ಣು ನೀರು ಬೆಂಕಿಯಿಂದ ಆಗಿದೆ. 84 ಲಕ್ಷ ಯೋನಿಗಳಲ್ಲಿ ಇರತಕ್ಕಂಥ ಶರೀರವು ಮಣ್ಣು ನೀರು ಬೆಂಕಿಯಾಗಿದ್ದರೂ ಸಹ ಅದರ ಪ್ರಾಚುರ್ಯತೆಯಲ್ಲಿ ವ್ಯತ್ಯಾಸವಿರುತ್ತದೆ. ಮಣ್ಣಿನ ಪ್ರಾಚುರ್ಯವಾಗಿದ್ದಾಗ ಮನುಷ್ಯನಾಗುತ್ತಾನೆ, ವೃಕ್ಷನಾಗುತ್ತಾನೆ, ಪಶುವಾಗುತ್ತಾನೆ. ಜಲದ ಪ್ರಾಚುರ್ಯತೆಯಿದ್ದಾಗ ಜಲಚರ ಪ್ರಾಣಿಗಳಾಗುತ್ತಾನೆ. ತೇಜಸ್ಸಿನ ಪ್ರಾಚುರ್ಯವಿದ್ದಾಗ ಖೇಚರ ಅಂದರೆ ಆಕಾಶ ಮಾರ್ಗದಲ್ಲಿ ಓಡತಕ್ಕಂಥ ಪ್ರಾಣಿಗಳಾಗುತ್ತಾರೆ. ಹೀಗೆ ಶರೀರದ ಉತ್ಪತ್ತಿಯ ದಶೆಯಿಂದ ನಾವು 84 ಲಕ್ಷಗಳಿರತಕ್ಕಂಥ ವೈವಿಧ್ಯತೆಯನ್ನು ನಾವು ತಿಳಿದುಕೊಳ್ಳಬೇಕು. ಇದನ್ನು ಶ್ರೀ ವೇದವ್ಯಾಸ ದೇವರು ಒಂದು ಸೂತ್ರಪ್ರಾಯವಾಗಿ ತಿಳಿಸ್ತಾ ಇದ್ದಾರೆ. ಓಂ ವೈಶೇಷಾತ್ತು ತದ್ವಾತಸ್ತದ್ವಾದಃ ಓಂ ವೈಶೇಷಸ್ತು ತದಾ ತದ್ವತಸ್ತದ್ವಾದಃ ಓಂ ಭೂತಾನಾಂ ವಿಶೇಷ ಸಂಯೋಗಾದೇವ ವಿಶೇಷ ವ್ಯವಹಾರಃ. ಪಂಚಭೂತಗಳು ಯಾವ್ಯಾವ ಬೇರೆ ಬೇರೆ ಭೂತಗಳಿಂದ ಸೇರಿದ್ದಾಗ ಅದರ ಪ್ರಾಚುರ್ಯತೆ ಯಾವುದಿದೆಯೋ ಅದನ್ನೇ ನಾವು ಹೇಳುತ್ತೇವೆ. ಆದರೆ ಕೇವಲ ಅದು ಒಂದೇ ಭೂತ
ಮಣ್ಣು ಮಾತ್ರ ಎಂದು ತಿಳಿಯಬಾರದು. ಮಣ್ಣು ಹೆಚ್ಚಾಗಿದ್ದು ನೀರು ಮತ್ತು ತೇಜಸ್ಸು ಸ್ವಲ್ಪ ಭಾಗದಲ್ಲಿದೆ ಎಂದು ತಿಳಿಯಬೇಕು. ಈ ಮಿಶ್ರಣವಾಗಿರುವುದೇ ಸಕಲ ಜೀವರ ಶರೀರಭೂತವಾಗಿದೆ. ಆಪಶರೀರ ಇತ್ಯಾದಿ ವಿಶೇಷ ಉಕ್ತಿ ಎಲ್ಲಿ ನಾವು ಶ್ರುತಿಯಲ್ಲಿ ಕೇಳುತ್ತೇವೆಯೋ ವೈಶೇಷಾಥು ಅನ್ನೋ ಭೂತಗಳ ಸಂಯೋಗ ಆಧಿಕ್ಯವನ್ನು ಅಪೇಕ್ಷಿಸಿಯೇ ಉಪಪನ್ನವಾಗುತ್ತದೆ. ಪೃಥುವ್ಯಾದ ಭೂತಗಳಿಗೆ ಪಾರ್ಥಿವಾದ ಶರೀರಗಳಲ್ಲಿಯೂ ಮಾಂಸಾದಿಗಳಲ್ಲಿಯೂ ಆವಾವ ಭೂತಗಳ ವಿಶೇಷ ಸಂಯೋಗವನ್ನು ಅಪೇಕ್ಷಿಸಿಯೇ ಶರೀರವು ಅನೇಕ ಭೂತ ಆಪಾದಕವಾದಾಗ್ಯೂ ಅಬಾಧೆ ಏಕೈಕ ಭೂತಾತ್ಮಕವಾದುದರಿಂದ ವ್ಯವಹಾರವು ಕೂಡುತ್ತದೆ. ಆದ ಕಾರಣ ವಿಶೇಷ ಉಕ್ತಿಯಿಂದ ವಿರೋಧವಿಲ್ಲ. ಆಬಾಧಿ ಅಂದರೆ ಅಪ್ಪು ಅಂದರೆ ನೀರಿನಿಂದ, ನೀರು ಎಂಬತಕ್ಕಂಥದ್ದು ಪ್ರಾಚುರ್ಯವಾಗಿರುವುದರಿಂದ ನೀರನ್ನು ಮಾತ್ರ ಹೇಳುತ್ತಾರೆ. ಅದು ನೀರು ಒಂದೇ ಇರುವುದಿಲ್ಲ, ನೀರಿನ ಜೊತೆಯಲ್ಲಿ ಪೃಥ್ವಿ ಭಾಗ ತೇಜಸ್ಸು ಭಾಗವೂ ಇರುತ್ತೆ ಎಂದು ತಿಳಿಯಬೇಕು. ಶರೀರದಲ್ಲಿ ಅಥವಾ ಮಾಂಸಾದಿಗಳಲ್ಲಿ ವಿಶೇಷ ಸಂಯೋಗವೇ ಯಾವುದರಿಂದ ಸರ್ವ ಶರೀರಗಳಿಗೆ ಸರ್ವಭೂತಗಳಿಗೆ ವಿಶೇಷ ಸಂಯೋಗವಿದ್ದರೆ ಪುನಃ ಏಕೈಕ ಭೂತಕ್ಕೆ ಪ್ರಾಚುರ್ಯವನ್ನು ವಿವಕ್ಷೆ ಮಾಡಿಕೊಂಡು ಪಾರ್ಥಿವಾದಿ ವಿಶೇಷ ಉಕ್ತಿಯು ಕೂಡಲಾರದು. ಎಂದರೆ ಪಾರ್ಥಿವಾನಂ ಶರೀರಾಣಂ ಅರ್ಧೇನ ಪೃಥಿವೀಂ ಸ್ಮೃತಾ ಇತರೆ ಅರ್ಧೇ ತ್ರಿಭಾಗಿನ್ಯ ಆಪತ್ತೇಜಸ್ಸು ಭಾಗತಃ ಇತಿ ಸಾಮಾನ್ಯತೋ ಜ್ಞೇಯಂ ಭೇದಸ್ಯ ಪ್ರತಿಪುರುಷಂ ಸ್ವರ್ಗಸ್ಥಾನಂ ಶರೀರಾಣಂ ಅರ್ಧಂ ತೇಜಮುದಾಹೃತಃ ಇತಿ ಬೃಹತ್ಸಂಹಿತಾಯಾಂ. ವಿವಿಧ ಶ್ರುತಿಗಳಲ್ಲಿ ಮಣ್ಣು, ನೀರು, ಬೆಂಕಿ ಇದರ ಪ್ರಾಚುರ್ಯತೆಯಿಂದ ಆಯಾ ಶಬ್ದವನ್ನು ಹೇಳಿದಾಗ ಉಳಿದ ಭೂತಗಳ ಸಂಯೋಗವು ಅಲ್ಲಿ ನಾವು ಕಾಣಲೇಬೇಕು. ಪೃಥ್ವಿಯಲ್ಲಿರತಕ್ಕಂಥ ತೇಜಸ್ಸು ಶರೀರಗಳಿಗೆ ಅರ್ಧ ಭಾಗದಿಂದ ಪೃಥ್ವಿಯು ಸ್ಮೃತವಾಗಿದೆ. ಅವುಗಳಲ್ಲಿ ಅರ್ಧವು ಪೃಥ್ವಿ ಭಾಗವು, ಅರ್ಧದಿಂದ ಇತರವಾದ ಅರ್ಧದಲ್ಲಿ 3 ಭಾಗಗಳುಳ್ಳವಳು ಜಲಗಳು, ಅಂದರೆ 3 ಜಲಭಾಗಗಳು ಸ್ಮೃತವಾಗಿದೆ. ಹೀಗೆ ಸಾಮಾನ್ಯವಾಗಿ ಪಾರ್ಥಿವ ಅಪ್ಯ ಶರೀರಗಳಲ್ಲಿ ಎಲ್ಲ ತಮ್ಮ ತಮ್ಮದ್ದು 4 ಭಾಗಗಳು ಇದೆ. ಈ ವಿಶೇಷ ಸಂಯೋಗವು ಪಾರ್ಥಿವಾದ ಸರ್ವ ಶರೀರಗಳಲ್ಲಿಯೂ ನಿಯತವಾಗಿದೆ. ಮಣ್ಣು, ನೀರು, ಬೆಂಕಿ ಇದು 3 ನಾವು ಎಲ್ಲ ಜೀವರ ಶರೀರದಲ್ಲಿ ನಾವು ಕಾಣಬಹುದಾಗಿದೆ. ಅವರು ದೇವತೆಗಳಾಗಿರಬಹುದು, ಅಪ್ಸರಿಯರಾಗಿರಬಹುದು, ಗಂಧರ್ವರಾಗಿರಬಹುದು, ಮನುಷ್ಯರಾಗಿರಬಹುದು, ವೃಕ್ಷಗಳಾಗಿರಬಹುದು, ಪ್ರಾಣಿಗಳಾಗಿರಬಹುದು, ಜಲಚರವಾಗಿರಬಹುದು. ಎಲ್ಲ ಶರೀರವು ನಿಯತವಾಗಿ ಕಾಣುತ್ತದೆ. ಹಾಗಾದರೆ ಈ ಭಾಗಗಳು ಅರ್ಧ ಭಾಗ ಮತ್ತು ಅರ್ಧ ಭಾಗ ಹೀಗೆ ಹೇಳಲ್ಪಟ್ಟಿದ್ದಿಲ್ಲ. 3 ಭಾಗಗಳು, 1 ಪೃಥ್ವಿ ಭಾಗ. ವರ್ಣಲೋಕಿದ್ದ ಜಲೀಯ ಶರೀರಗಳಲ್ಲಿ ಅರ್ಧ ಜಲಭಾಗವು, 3 ಪೃಥ್ವಿ ಭಾಗ, 1 ತೇಜೋ ಭಾಗ ಎಂದು ಬೃಹತ್ ಸಂಹಿತೆಯಲ್ಲಿ ಹೇಳಿದೆ. ತಥಾಚ ಒಂದೇ ಶರೀರದಲ್ಲಿ ಸರ್ವಭೂತಗಳ ವಿಶೇಷ ಸಂಯೋಗವನ್ನು ಹೇಳುವುದಿಲ್ಲ. ಮತ್ತೆ ದೇಹದಿಂದ ಆವಾವ ಭೂತ ವಿಶೇಷ ಸಂಯೋಗವು ಆದುದರಿಂದ ಆವಾವ ದೇಹ ವಿವಕ್ಷೆಯಿಂದ ಅವ್ಯಕ್ತಾದಿ ವಿಶೇಷ ಉಕ್ತಿಯು ಯುಕ್ತವಾಗುತ್ತದೆ. ದೇವತೆಗಳ ಶರೀರ ಪಂಚಭೂತಗಳಿಂದ ಆದದ್ದಲ್ಲ, ಅದು ಅಹಂಕಾರ ತತ್ವದಿಂದ ಆಗಿದ್ದು ಅಂತ ಹಿಂದೆ ತಿಳಿಸಲ್ಪಟ್ಟಿದೆ. ಆದರೆ ಬೇರೆ ಶರೀರದಲ್ಲಿ ಅಭಿಮಾನ್ಯ ರೂಪದಲ್ಲಿರ್ತಕ್ಕಂಥ ದೇವತಾ ಶರೀರವನ್ನು ಇಲ್ಲಿ ನಾವು ತಿಳಿದುಕೊಳ್ಳಬಹುದಾಗಿದೆ. ದೇವತೆಗಳ ಶರೀರ ತೇಜಸ್ಸಿನ ಶರೀರ, ಮನುಷ್ಯರ ಶರೀರ ಪಾರ್ಥಿವ ಶರೀರ. ಅದರಂತೆ
ಜಲದಲ್ಲಿರ್ತಕ್ಕಂಥ ಶರೀರ, ಅಪ್ ಶರೀರ, ಹೀಗೆ ನಾವು ತಿಳಿದಾಗ ತೇಜಸ್ಸಿನ ಹೆಚ್ಚಿನ ಭಾಗ ಇರತಕ್ಕಂಥದ್ದು ಎಂದರ್ಥ. ಕೇವಲ ತೇಜಸ್ಸಿನ ಅರ್ಥವಲ್ಲ. ಹಾಗೆಯೇ ಮನುಷ್ಯರಲ್ಲಿ ಪಾರ್ಥಿವ ಭಾಗ ಹೆಚ್ಚಿರುವುದು, ಉಳಿದ ಭಾಗಗಳು ನೀರಿನ ಭಾಗವೂ ಇರುತ್ತೆ, ತೇಜಸ್ಸು ಭಾಗವೂ ಇರುತ್ತದೆ. ಅದರಂತೆ ನೀರೇ ಹೆಚ್ಚಾಗಿರತಕ್ಕಂಥದ್ರಲ್ಲಿ ಪೃಥ್ವಿ ಭಾಗ ಮತ್ತು ತೇಜಸ್ಸಿನ ಭಾಗ ಕಡಿಮೆ ಪ್ರಮಾಣದಲ್ಲಿರುತ್ತದೆ ಅಂತ ತಿಳಿಯಬೇಕು. ಹೀಗೆ ಕಣ್ಣಿಗೆ ಕಾಣತಕ್ಕಂಥ 3 ಭೂತಗಳು, ಮಣ್ಣು, ನೀರು, ಬೆಂಕಿ, ಇದರಿಂದ ಆದದ್ದು ಬಾಹ್ಯ ಶರೀರಗಳ ರಚನೆ. ಸರ್ವ ಅಧ್ಯಾಯಾರ್ಥಂ ಅವಧಾರಣಾರ್ಥಂ ಅಧ್ಯಾಯಂತೆ ದ್ವಿರುಕ್ತಿ. ಎಲ್ಲ ಅಧ್ಯಾಯಾರ್ಥಕ್ಕೂ ಹೀಗೆ ಎನ್ನುವ ನಿಶ್ಚಯ ರೂಪವಾದ ಅರ್ಥವೇ ಪ್ರಯೋಜಕವಾಗಿಯುಳ್ಳ ದ್ವಿವಚನವು ಎಲ್ಲ ಅಧ್ಯಾಯಗಳ ಅಂತಿಮ ಸೂತ್ರದಲ್ಲಿ ಮಾಡಲ್ಪಡುತ್ತದೆ. ಗರುಡ ಪುರಾಣದಲ್ಲಿ ಇದನ್ನು ವಿಶೇಷಾಕಾರವಾಗಿ ಶ್ರೀ ವೇದವ್ಯಾಸರು ತಿಳಿಸಿಕೊಟ್ಟಿದ್ದಾರೆ. ಅಧ್ಯಾಯಂತೆ ದ್ವಿರುಕ್ತಿ ಸ್ಯಾದ್ವೇದೇವ ವೈದಿಕೆ ಪೀವ ವಿಚಾರೋ ಯತ್ರ ಸಚ್ಚೇತಃ ಪೂರ್ವೋಕ್ತ ಸ್ಯಾದವಧಾರಣೆ ಅನುಕ್ತಾನಂ ಪ್ರಮಾಣಾನಂ ಸ್ವೀಕಾರಸ್ಯ ಕೃತೋ ಭವೇತ್ ವಿನಿಂದ್ಯಾಚೇತರಮಾರ್ಗಾನ್ ಸಂಪೂರ್ಣ ಫಲತಾ ತಥಾ. ಯಾವ ಗ್ರಂಥದಲ್ಲಿ ಅಧ್ಯಾಯದ ಆದಿಯನ್ನು ಆರಂಭಿಸಿ ಹೇಳಿದ ಅರ್ಥದ ನಿಶ್ಚಯಕ್ಕಾಗಿ ವಿಚಾರವು ಯಾರಿಂದ ಮಾಡಲ್ಪಡುತ್ತದೋ ಆ ಅಧ್ಯಾಯದ ಅಂತಿಮ ಸೂತ್ರಗಳಲ್ಲಿ ಅಥವಾ ವೇದದಲ್ಲಿ ಅಥವಾ ವೇದಾನುಸಾರಿ ಗ್ರಂಥಗಳಲ್ಲಿ ದ್ವಿವಚನವು ಬರುವುದು. ದ್ವಿರುಕ್ತಿಗೆ ಪ್ರಯೋಜನ ವಿಶೇಷವನ್ನು ಹೇಳುತ್ತಾರೆ. ಸೂತ್ರ ಪದಗಳಿಂದ ಮುಖತಃ ಅನುಕ್ತಗಳಾದ ಸೂಚಿತಗಳಾದ ಪ್ರಮಾಣಗಳಿಗೆ ದ್ವಿರುಕ್ತಿಯಿಂದ ಸಂಗ್ರಹವಾಗುವುದು ಮತ್ತು ಸೂತ್ರಾನುಕೂಲಗಳಿಂದ ಇತರಗಳಾದ ಜ್ಞಾನ ಉಪಾಯಗಳನ್ನಂತಹ ಶಾಸ್ತ್ರಗಳನ್ನು ವಿಷಯಾದಿಗಳು ಇಲ್ಲದಿರುವುದರಿಂದ ಅನುಪಾದೆಗಳೆಂದು ನಿಂದಿಸಿ ಅನುಕ್ತಗಳಾದ ಪ್ರಮಾಣಗಳಿಗೆ ಸ್ವೀಕಾರವು ಮಾಡಲ್ಪಡುವುದು ಮತ್ತು ವಿಶಿಷ್ಟ ಮೋಕ್ಷ ಸಾಧನತ್ವ ಶಾಸ್ತ್ರಕ್ಕೆ ಉಕ್ತವಾಗುತ್ತದೆ ಎಂದು ಗರುಡ ಪುರಾಣದಲ್ಲಿ ಹೇಳಿದೆ. ಹೀಗೆ ಮಾಂಸಾಧಿಕರಣದಲ್ಲಿ ಸಕಲ ಜೀವನ ಶರೀರ ಉತ್ಪತ್ತಿ ಕಥನ ತಿಳಿಸಲ್ಪಟ್ಟಿದೆ. ಈ ಮೂರ್ತಿ ಪದದಿಂದ ಪ್ರಕೃತವಾದ ದೇಹವು ಅಪ್ಯವೋ ಪಾರ್ಥಿವವೋ ತೈಜಸ್ವವೋ ಭೂತತ್ರಯಾತ್ಮಕವೋ ಎಂಬ ಸಂದೇಹ ಮಾಂಸಾದಿಗಳಲ್ಲಿ ತೃಪ್ತಿಜನಕತ್ವ ಕಂಡಿದ್ದರಿಂದ ತರ್ಪಕತ್ವ ಯುಕ್ತ ಅಪೇತವಾದ ಆಪಶರೀರ ಎನ್ನುವ ಶ್ರುತಿಯಿಂದ ಜಲೀಯವೆಂದು ಪೂರ್ವಪಕ್ಷ, ಕಾಠಿಣ್ಯ ಗಂಧಾದಿಯುಕ್ತ ಅಪೇತವಾದ ಪೃಥಿವೀಂ ಶರೀರಂ ಎನ್ನುವ ಶ್ರುತಿಯಿಂದ ಪಾರ್ಥಿವವೆಂದು ಪೂರ್ವಪಕ್ಷ, ಔಷ್ಣದರ್ಶನ ಯುಕ್ತೋಪೇತವಾದ ಅಗ್ನಿವದೇವಾನ್ಯ ಔಹತೇಭ್ಯ ಇತ್ಯಾದಿ ಶ್ರುತಿಗಳಿಂದ ತೈಜಸವೆಂಬುದು ಪೂರ್ವಪಕ್ಷ, ಇಮಾ ಸ್ಥಿತಿಸ್ರೋ ದೇವತಾ ಇತ್ಯಾದಿ ಶ್ರುತಿಗಳಲ್ಲಿ ಭೂತತ್ರಯಾತ್ಮಕತ್ವ ಪಕ್ಷವು ಶ್ರುತವಾದಾಗ್ಯೂ ಆಪ ಏವ ಶರೀರಂ ಇತ್ಯಾದಿ ವಿಶಿಷ್ಟ ಉಕ್ತಿಯು ಕೂಡದೇ ಇದ್ದರಿಂದ ಅಯುಕ್ತವೇ ಎಂದರೆ ದೇಹಕ್ಕೆ ಅನೇಕ ಭೂತಗಳು ಕಾರಣಗಳಾದಾಗ್ಯೂ ಆವಾವ ಭೂತ ವಿಶೇಷ ಸಂಯೋಗವನ್ನು ಅಪೇಕ್ಷಿಸಿ ವಿಶಿಷ್ಟ ಉಕ್ತಿಯು ಉಪಪನ್ನವು. ಯತ್ ಕಠಿಣಂ ಸಾ ಪೃಥಿವೀಂ ಇತ್ಯಾದಿ ಶ್ರುತಿಗಳಿಂದ ಶರೀರವು ಅನೇಕ ಭೂತ ಉಪಾದಾನಕ್ಕೆ ಆಗಿದೆ ಎಂಬುದು ಈ ಮಾಂಸಾಧಿಕರಣದಲ್ಲಿ ತಿಳಿಸಲ್ಪಟ್ಟಿದೆ. ಇದರ ಒಟ್ಟು ಅಭಿಪ್ರಾಯವೇನು? ಜೀವನಿಗೆ ಯಂತ್ರೋಪಕರಣದಲ್ಲಿ ಬಂಧಿಸಲ್ಪಟ್ಟ ಜೀವ, ಲಿಂಗ ಶರೀರ ಮತ್ತು ಸ್ವರೂಪ ಇವೆರಡಕ್ಕೂ ಸಹ ಬಂಧಿತವಾದದ್ದು ಬಾಹ್ಯ ಶರೀರ. ಬಾಹ್ಯ ಶರೀರದ ಉತ್ಪನ್ನವಾದದ್ದು ಪಂಚಭೂತಗಳಿಂದ. ಆ ಪಂಚಭೂತಗಳಲ್ಲಿ ಕಣ್ಣಿಗೆ ಕಾಣತಕ್ಕಂಥ ಭೂತಗಳು ಮಣ್ಣು, ನೀರು, ಬೆಂಕಿ. ಕಾಣದ ಭೂತಗಳು ಅಂದರೆ ಗಾಳಿ ಮತ್ತು ತೇಜಸ್ಸು, ಆಕಾಶ.
ಇದು 5 ಸಂಪರ್ಕದಿಂದಲೇ ಶರೀರವು ಸೃಷ್ಟಿಯಾಗುತ್ತದೆ. ಆದರೆ ನಮಗೆ ಪ್ರಾಚುರ್ಯವಾಗಿ ಕಾಣುವ ಮಣ್ಣಿನಿಂದ ಕೂಡಿದ ಶರೀರ ಮನುಷ್ಯ ಶರೀರ, ಜಲದ ಪ್ರಾಚುರ್ಯತೆಯಿಂದ ಕೂಡಿದ್ದು ಜಲಚರ ಪ್ರಾಣಿಗಳು, ಮತ್ತು ತೇಜಸ್ಸಿನಿಂದ ಕೂಡಿದ ಶರೀರ ದೇವತೆಗಳ ಶರೀರ. ಹೀಗೆ 3 ಶರೀರದಲ್ಲಿ ನಾವು ನೋಡಿದಾಗ 2, 2, 4, 4, 8 ಭಾಗಗಳನ್ನಾಗಿ ನಾವು ನೋಡುತ್ತೇವೆ. 8 ಭಾಗದಲ್ಲಿ 5 ಭಾಗ ಯಾವುದು ಮಣ್ಣಾಗಿರುತ್ತದೋ, ನೀರಾಗಿರುತ್ತೋ, ತೇಜಸ್ಸಾಗಿರುತ್ತದೋ ಅದನ್ನು ಪಾರ್ಥಿವ ಶರೀರ, ತೇಜಸ್ ಶರೀರ, ಜಲ ಶರೀರ ಎಂದು ನಾವು ವ್ಯವಹಾರದಲ್ಲಿ ಕಾಣುತ್ತೇವೆ. 8ರಲ್ಲಿ 5 ಮಣ್ಮಯವಾಗಿದ್ದರೆ ಮನುಷ್ಯ ಶರೀರ, 5 ಜಲವಾಗಿದೆ ಜಲಚರ ಪ್ರಾಣಿಗಳು ಶರೀರ, ತೇಜೋಭಾಗವಾಗಿದ್ದರೆ ದೇವತಾ ಶರೀರ. ಇನ್ನು 8ರಲ್ಲಿ 5 ಆದರೆ ಇನ್ನು 2 ಮತ್ತು 1 ಉಳಿದ ಪಂಚಭೂತಗಳಿಂದ ಸಂಯೋಗವಾಗಿದೆ. 8 ಸಹ 5 ಪಂಚಭೂತಗಳಿಂದ 8 ಭಾಗಗಳನ್ನಾಗಿ ತಿಳಿಯಬೇಕು. 8 ಭಾಗದಲ್ಲಿ ಪ್ರಾಚುರ್ಯತೆಯಿಂದ ಅಂದರೆ 5 ಭಾಗಗಳಿಂದ ಕೂಡಿದ ಶರೀರ ವಿಶಿಷ್ಟಾಕಾರವಾಗಿ ಶ್ರುತಿಗಳಲ್ಲಿ ಹೇಳಲ್ಪಟ್ಟಿದೆ. ಆದ್ದರಿಂದ ಈ ಎಲ್ಲ ಶ್ರುತಿಗಳು ಸಹ ಪೂರ್ವಪಕ್ಷ ಹಾಕಿರತಕ್ಕಂಥದ್ದು ಕೇವಲ ಜಲದಿಂದಲೇ ಆಗಿದೆ, ಕೆಲವು ಮಣ್ಣಿನಿಂದಲೇ ಆಗಿದೆ, ಕೆಲವು ತೇಜಸ್ಸಿನಿಂದಲೇ ಆಗಿದೆ, ಕೆಲವು 3ರಿಂದಲೇ ಆಗಿದೆ ಎಂಬತಕ್ಕಂಥ 4 ಪೂರ್ವಪಕ್ಷಗಳು ಏನಿದೆ ಇದು ಯುಕ್ತವಲ್ಲ. 4 ಸಹ ಪ್ರಾಚುರ್ಯತ ಎಂದು ನಾವು ತಿಳಿದುಕೊಳ್ಳಬೇಕು. ಪಂಚಭೂತಗಳು ಸಪ್ತಧಾತುಗಳಿಂದಲೇ ಈ ಶರೀರ ನಿರ್ಮಾಣವಾಗಿರುವುದು. ಈ ಶರೀರವನ್ನು ನಾವು ಯಾಕೆ ಇಷ್ಟು ಕೂಲಂಕಷವಾಗಿ ತಿಳಿಯಬೇಕೆಂದರೆ, ನಾವು ಶರೀರದ ರಚನೆಯೇ ತಿಳಿದೇ ಹೋದರೆ ಆ ಶರೀರವು ನಮಗೆ ಬಿಟ್ಟು ಹೋಗುವುದಿಲ್ಲ. ಬಟ್ಟೆಯ ಮೇಲಿರ್ತಕ್ಕಂಥ ಕಲೆ ಎಂತಹ ಕಲೆ? ಅದು ಕೇವಲ ನೀರಿನಿಂದ ಹೋಗತಕ್ಕಂಥದ್ದು, ರಾಸಾಯನಿಕ ಪ್ರಯೋಗದಿಂದ ಹೋಗತಕ್ಕಂಥದ್ದು ಎಂಬತಕ್ಕಂಥದ್ದನ್ನು ನಾವು ಮೊದಲು ತಿಳಿದುಕೊಂಡಾಗ ಆ ಕಲೆಯಿಂದ ದೂರವಾಗಬಹುದು. ಹಾಗೆ ನಮ್ಮ ಸ್ವರೂಪ ಶರೀರದ ಮೇಲಿರ್ತಕ್ಕಂಥ ಲಿಂಗ ಶರೀರದಲ್ಲಿ ಬಾಹ್ಯ ಶರೀರ ಯಾವುದರಿಂದ ಉತ್ಪನ್ನವಾಗಿದೆ, ಯಾತಕ್ಕೋಸ್ಕರ ಉತ್ಪನ್ನವಾಗಿದೆ? ಅನಾದಿ ಕಾಮಕರ್ಮಗಳು. ಆ ಮನುಷ್ಯ ತಾನು ಜಲದಲ್ಲಿ ವಾಸ ಮಾಡಬೇಕು, ಜಲದಲ್ಲಿ ವಿಹಾರ ಮಾಡಬೇಕು ಎಂಬ ಅಪೇಕ್ಷೆಯಿಂದ ಜಲಚರ ಪ್ರಾಣಿಯಾಗಿದ್ದಾನೆ. ಮನುಷ್ಯನಾಗಿ ರಾಜನಾಗಬೇಕು, ಮನುಷ್ಯನಾಗಿ ರಾಜನಾಗಿ ಚಕ್ರವರ್ತಿಯಾಗಿ ಮೆರೆಯಬೇಕು ಎಂಬುದು ಮನುಷ್ಯನಾಗಿದ್ದಾಗ ಮಣ್ಣಿನ ಪ್ರಾಚುರ್ಯತೆ. ಆಕಾಶ ಮಾರ್ಗದಲ್ಲಿ ಅತಿ ಸೂಕ್ಷ್ಮವಾದ ಚಿಂತನೆಯಲ್ಲಿ ಮಾಡಬೇಕು ಎಂಬಂದಾಗ ತೇಜೋಭಾಗದ ಶರೀರ. ಹೀಗೆ ಎಲ್ಲವೂ ಸಹ ಕೂಡಿಯೇ ಎಲ್ಲ ಜೀವರಿಗೆ ಭೌತಿಕವಾದ ಅಂದರೆ ಪಾಂಚಭೌತಿಕವಾದ ಸಪ್ತಧಾತುವಿನಿಂದ ಶರೀರವು ಉತ್ಪನ್ನವಾಗಿದೆ. ನಾವು ಈ ಶರೀರದ ಉತ್ಪನ್ನತೆಯನ್ನು ಸೂಕ್ಷ್ಮವಾಗಿ ತಿಳಿದುಕೊಂಡು ಅದರಿಂದ ನಾವು ದೂರ ಆಗಬೇಕು. ಬಟ್ಟೆಯ ಕಲೆಯಲ್ಲಿ ಅದರ ಆಳ, ಅದರ ಶಕ್ತಿ, ಅದರ ಗಾಂಭೀರ್ಯ ಇದನ್ನು ತಿಳಿದುಕೊಂಡು ಆ ಕಲೆಯಿಂದ ನಾವು ಹೋಗಲಾಡಿಸಿಕೊಳ್ಳುವಂತೆ ಸ್ವರೂಪ ಎಂಬ ಶುದ್ಧವಾದ ಬಟ್ಟೆಯ ಮೇಲೆ ಇದ್ದಂಥ ಕಲೆಗಳು ಪಂಚಭೂತಗಳಿಂದ ಆಗಿರತಕ್ಕಂಥದ್ದು, ಸಪ್ತಧಾತುಗಳಿಂದ ಆಗಿರತಕ್ಕಂಥ ಶರೀರವೇ ಕಲೆ. ಇದೇ ಷೋಡಶ ಕಲೆಗಳು. ಷೋಡಶ ಈ ಬಂಧಕಗಳಿಂದ ನಿವಾರಣೆ ಆಗಬೇಕಾದರೆ ಅದು ಸ್ವರೂಪ ಚಿಂತನೆ ಮಾಡಿಕೊಳ್ಳಬೇಕು. ನಂತರ ನಮ್ಮ ಭಗವಂತ ಬಿಂಬನಾದ ಭಗವಂತನಲ್ಲಿ ನಾವು ಪ್ರಾರ್ಥಿಸಬೇಕು. ಇಂತಹ ಬೇಲಿಯಿಂದ ನನ್ನನ್ನು ನಿವಾರಣೆ ಮಾಡು ಎಂದು ಕೇಳಿಕೊಳ್ಳಬೇಕು. ಬಟ್ಟೆಯನ್ನು ಡ್ರೈ ವಾಶ್ ಮಾಡಿಕೊಂಡಾಗ
ಆ ಡ್ರೈ ವಾಶ್ ಮಾಡತಕ್ಕಂಥವರು ಅದು ಶುದ್ಧಿ ಮಾಡಿಕೊಡುತ್ತಾರೆ. ಹಾಗೆ ದೇಹದಲ್ಲಿ ಬಂದಿರತಕ್ಕಂಥ ರೋಗ ರುಜಿನಗಳಿಗೆ ವೈದ್ಯರನ್ನು ಕಂಡು ನನ್ನ ದೇಹದಲ್ಲಿ ಕಲೆಯಾಗಿದೆ, ನಿವಾರಣೆ ಮಾಡಿಕೊಡಿ ಅಂತ ಹೇಳಿದಾಗ ಆ ಕಲೆ ಚರ್ಮದ ಮೇಲಿದೆಯೋ, ಒಳಗಿನ ಅಸ್ಥಿ ಪಂಜರದಿಂದಾಗಿದೆಯೋ, ಮಾಂಸಗತವಾಗಿದೆಯೋ, ರಕ್ತಗತವಾಗಿದೆಯೋ ಎಂದು ಅವರು ಚಿಂತನೆ ಮಾಡಿ ಅದಕ್ಕೆ ಬೇಕಾದ ಮದ್ದು ಹೇಗೆ ಕೊಡುತ್ತಾರೋ ಹಾಗೆ ಪ್ರತಿಯೊಬ್ಬ ಜೀವರು ತಮ್ಮ ಅನಾದಿ ಕಾಮಕರ್ಮ ಎಂಬುದು ಮೂಲಭೂತವಾದ ಬೀಜ. ಅದರ ದಶೆಯಿಂದ ನಮಗೆ ಈ ಕಲೆ ಅಂದರೆ ಬೇಲಿಗಳು ಉಂಟಾಗಿದೆ. ಈ ಬೇಲಿಯನ್ನು ನಾವು ಕಿತ್ತುಕೊಳ್ಳಬೇಕೆಂದರೆ ಮೂಲಭೂತವಾದ ಜೀವನ ಅನಾದಿ ಕಾಮಕರ್ಮಗಳಿಂದ ವಿಮುಕ್ತರಾಗಬೇಕು. ಇದನ್ನು ಶಾಸ್ತ್ರದಿಂದ ತಿಳಿದುಕೊಳ್ಳಬೇಕು ಎಂಬುದು ತಾತ್ಪರ್ಯ. ಆದ್ದರಿಂದ ಶ್ರೀ ಪುರಂದರದಾಸರು 10 ಜನ ವರದರನ್ನು ತಿಳಿಸಿಕೊಟ್ಟಿದ್ದಾರೆ. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಭೃಗು ವರದ ಅಂತ ಹೇಳುವಾಗ ಪ್ರತಿಯೊಬ್ಬರಿಗೂ ತಮ್ಮ ಈ 16 ಬೇಲಿಗಳನ್ನು ಹೇಗೆ ನಿವಾರಣೆ ಮಾಡಿಕೊಂಡರು ಅವರ ಸಾಧನದಲ್ಲಿ ನಾವು ತಿಳಿಯಬೇಕು. ಒಬ್ಬರು ಕೇವಲ ಧ್ಯಾನಾಸಕ್ತರಾದರು, ಕೆಲವು ಪೂಜಾಸಕ್ತರಾದರು, ಕೆಲವರು ತಪಸ್ಸನ್ನು ಆಚರಿಸಿದರು ಅಂತ ನಾವು ಮೇಲ್ಮುಖದಲ್ಲಿ ನೋಡಿದರೆ ಧ್ಯಾನ ಅಂದರೆ ತೇಜಸ್ಸಿನ ಭಾಗ. ಹೀಗೆ ನಾವು ಪ್ರತಿಯೊಂದು ಅವರ ಕಾರ್ಯದಿಂದಲೇ ನಾವು ತೀರ್ಮಾನಿಸಬೇಕು, ತಿಳಿಯಬೇಕು. ಇಂತಹ ಶ್ರೇಷ್ಠ ಜ್ಞಾನವನ್ನು ಪುರಂದರದಾಸರು 10 ಜನ ವರದರಿಂದ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಈ 10 ಮಾರ್ಗವಿದೆ ಎಂಬುದನ್ನು ಸೂಚಿಸಿದ್ದಾರೆ. ಆದ್ದರಿಂದ ಅವರಿಗೆ ವಿಶೇಷವಾಗಿ ಪ್ರಣಾಮಗಳನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲಗೆ ಭೂಯಿಷ್ಟಾಂತೆ ನಮ ಮುಕ್ತಿವಿದೆಯಮ ಎಂದು ಹೇಳಿ, ಇಂತಹ ಶ್ರೇಷ್ಠ ಜ್ಞಾನ ಬರುವುದು ಕೇವಲ ಮನುಷ್ಯ ಜನ್ಮದಲ್ಲಿ ಮನುಷ್ಯನಾಗಿ ಬಂದು ಜ್ಞಾನಿಗಳಾಗಿ ಗುರುಗಳ ಆಶಯವನ್ನು ಪಡೆದು ಅವರ ಅನುಗ್ರಹದಿಂದ ಶಾಸ್ತ್ರಾಭ್ಯಾಸ ಮಾಡಿದಾಗ ಮಾತ್ರ. ಎಲ್ಲರೂ ಕೇವಲ ಮನುಷ್ಯರಾದರೂ ಗುರುಗಳ ಸಂಪರ್ಕವೇ ಆಗಲಿಲ್ಲ, ಜ್ಞಾನವು ಉಂಟಾಗಲಿಲ್ಲ ಅಂದಾಗ ತಮಗೆ ಉಪಯುಕ್ತವಾದ ಜ್ಞಾನವಾಗಲಿಲ್ಲ. ಹಣವನ್ನು ಸಂಪಾದನೆ ಮಾಡೋಕ್ಕೆ ನನ್ನ ಜ್ಞಾನವನ್ನು ಸಂಪಾದನೆ ಮಾಡಿದೆ ಹೊರತು ನಮ್ಮಲ್ಲಿರತಕ್ಕಂಥ ಯಾವ ಬೇಲಿಗಳಿದೆ ಆ ಬೇಲಿಗಳಿಂದ ವಿಮುಕ್ತರಾಗತಕ್ಕಂಥ ಜ್ಞಾನ ಬರಬೇಕಾದರೆ ಗುರುಗಳ ಅನುಗ್ರಹವಾಗಬೇಕು. ಅದಕ್ಕೆ ಯೋಗ್ಯ ತಂದೆ ತಾಯಿಗಳಲ್ಲಿ ಜನ್ಮವನ್ನು ತಾಳಬೇಕು, ಶ್ರೇಷ್ಠ ಮನುಷ್ಯ ಜನ್ಮವನ್ನು ತಾಳಬೇಕು. ಇಂತಹ ಶ್ರೇಷ್ಠ ಜನ್ಮವನ್ನು ಕೊಟ್ಟಂಥ ತಂದೆ ತಾಳ ಅನುಗ್ರಹ ರೂಪವನ್ನು ಚಿಂತಿಸಬೇಕು. ತಂದೆ ತಾಳಿ ಇರುವಿಗೆ ನೆರವಾದ ಗುರು ಹಿರಿಯರನ್ನು ಚಿಂತಿಸಬೇಕು. ಇವರೆಲ್ಲ ತತ್ವಾಭಿಮಾನಿ ದೇವತೆಗಳು ನಿಂತು ಪ್ರೇರಣೆ ಮಾಡಿ ಇಂತಹ ಶರೀರವನ್ನು ಕೊಟ್ಟು ಬೇಲಿಯನ್ನು 16 ಬೇಲಿಯನ್ನು ಅಂದರೆ 16 ಕಲೆಯನ್ನು ಹೇಗೆ ನಿವಾರಣೆ ಮಾಡಿಕೊಳ್ಳಬೇಕು ಎಂಬುದನ್ನು ದಿಗ್ದರ್ಶನ ಮಾಡಿದವರು ದೇವತೆಗಳು. ಅದರಲ್ಲೂ ಮುಖ್ಯರಾದ ವಾಯುದೇವರು, ಜೀವೋತ್ತಮರು, ಅವರು ಅಕಣಾಶ್ಮರು, ಅವರಿಗೆ ಪರಿಪೂರ್ಣವಾಗಿ 16 ಕಲೆಗಳಿಂದ ಮುಕ್ತರಾದವರು, ಜೀವನ್ಮುಕ್ತರು. ಹೇಗೆ ಯಾವ ಕಲೆಯಿಂದ ಮುಕ್ತರಾಗಬೇಕು ಎಂಬುದು ಪೂರ್ಣ ಜ್ಞಾನ ಅವರಲ್ಲಿ ತಿಳಿದಿದೆ. ಅವರು ತಮ್ಮ 100 ಜನ್ಮ ಹಿಂದೆಯೇ ಅವರ ಅಪರೋಕ್ಷ ಜ್ಞಾನದಿಂದ ಸಾಧನೆಯನ್ನು ಮಾಡಿಕೊಂಡಿದ್ದಾರೆ. ಆದ್ದರಿಂದ ಭಗವಂತ ಅವರನ್ನು ನಾಯಕರನ್ನಾಗಿ ಮಾಡಿ ಉಳಿದ ಎಲ್ಲ ಜೀವರಿಗೂ ಬೋಧನೆ ಮಾಡುವಂತ ಹೇಳಿದ್ರಿಂದ ಜೀವೋತ್ತಮರಾದ ವಾಯುದೇವರು ಸಕಲ ದೇವತೆಗಳ ಮೂಲಕ ಜ್ಞಾನವನ್ನು ನಮ್ಮ ಗುರುಗಳ ಮೂಲಕ ತಂದೆ ತಾಯಿಗಳ ಮೂಲಕ ಜ್ಞಾನವನ್ನು ಕೊಡಿಸಿದ್ದಾರೆ. ಆದ್ದರಿಂದಲೇ ಹೇಳುವುದು ಆಚಾರ್ಯ ಪವನಃ ಅಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ಎಂಬತಕ್ಕಂಥದ್ದು ಅತ್ಯಂತ ಶುದ್ಧವಾದದ್ದು, ಯೋಗ್ಯವಾದ ವಾಕ್ಯ. ಆದರೆ ಇವರೆಲ್ಲರೂ ಅಸ್ವತಂತ್ರರು. ಸ್ವತಂತ್ರ ಭಗವಂತ ಲಕ್ಷ್ಮೀನಾರಾಯಣ ಮಾತ್ರ ಅವನೇ ನಮ್ಮ ಬಿಂಬರೂಪ. ನಮ್ಮ ಬಿಂಬನೇ ಇವರಲ್ಲಿ ನಿಂತು ಈ ಜ್ಞಾನವನ್ನು ನಮಗೆ ಮುಟ್ಟಿಸುತ್ತಿದ್ದಾನೆ. ನಮ್ಮಲ್ಲೇ ಆ ಬಿಂಬನಿದ್ದಾನೆ. ಆ ಬಿಂಬನ ಸುತ್ತಲೇ ನಮಗೆ ಈ ಷೋಡಶ ಕಲಾಯುಕ್ತವಾದ ಶರೀರವಿದೆ. ಶರೀರ ಉತ್ಪನ್ನವಾದದ್ದು ನಮ್ಮ ಅನಾದಿ ಕಾಮಕರ್ಮ ದಶೆಯಿಂದ.
ಆದ್ದರಿಂದ ನಾವು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮಗೆ ಸಿಕ್ಕಿ ಹಾಕಿರತಕ್ಕಂಥ ಬೇಲಿಗಳನ್ನು ತೆಗೆದುಕೊಳ್ಳಬೇಕೆಂದರೆ ನಮ್ಮ ಬಿಂಬನ ಪ್ರಸಾದದಿಂದ ಮಾತ್ರ ಸಾಧ್ಯ. ಬಿಂಬ ವಾಯುದೇವರಿಗೆ ಹೇಳಿ, ವಾಯುದೇವರು ದೇವತೆಗಳಿಗೆ ಹೇಳಿ, ದೇವತೆಗಳು ನಮ್ಮ ಪ್ರಮುಖವಾದ ಗುರುಗಳಿಂದ ಮೂಲಕ ತಂದೆ ತಾಯಿಗಳ ಮೂಲಕ ಜ್ಞಾನವನ್ನು ಕೊಡಿಸಿ ಆ ಬೇಲಿಯನ್ನು ಅಂದರೆ ಕಲೆಯನ್ನು ಹೇಗೆ ತೆಗೆದುಕೊಳ್ಳಬೇಕು ಎಂಬ ಮಾರ್ಗವನ್ನು ಸೂಚಿಸುತ್ತಾರೆ. ಇದೇ ಪರಂಪರೆಯಿಂದ ಬಂದಿರತಕ್ಕಂಥ ಗುರು ಪರಂಪರೆ ಎಂದೇ ಹೆಸರು. ಇದು ಮೂಲಭೂತವಾಗಿ ಭಗವಂತನಿಂದಲೇ ಬಂದಿರುವುದು. ಅವನೇ ನಮ್ಮ ಬಿಂಬ. ಆದ್ದರಿಂದ ನಾವು ಎಲ್ಲ ಕಾರ್ಯವನ್ನು ಬಿಂಬನ ಕ್ರಿಯಾ ಎಂದೇ ನಾವು ತಿಳಿದುಕೊಳ್ಳಬೇಕು. ಬಿಂಬ ನೇರವಾಗಿ ಯಾವ ಕಾರ್ಯವನ್ನು ಮಾಡುವುದಿಲ್ಲ, ಅವನು ಗುರುಗಳ ಮೂಲಕವೇ ಮಾಡುವುದರಿಂದ ಗುರುಗಳ ಪ್ರಸಾದ ಅತ್ಯವಶ್ಯಕ ಎಂಬುದು ನಿರ್ಣೀತವಾಗುತ್ತದೆ. ಗುರುಗಳು ಅಂದರೆ ಮುಖ್ಯ ಗುರುಗಳು ವಾಯುದೇವರಾದರೂ ನಮ್ಮ ಜನ್ಮ ಜನ್ಮಾಂತರದಲ್ಲಿ ಬರತಕ್ಕಂಥ ಎಲ್ಲ ಗುರುಗಳಲ್ಲೂ ಸಹ ಮುಖ್ಯ ಗುರುಗಳು ನಾವು ಕಾಣಲೇಬೇಕು. ಆ ಗುರುಗಳು ವಿಷ್ಣುವಿನ ಆಜ್ಞೆಯನ್ನು ಪರಿಪಾಲಿಸುತ್ತಿದ್ದಾರೆ ಎಂಬುದು ತಿಳಿಯಬೇಕು. ಇದಕ್ಕೆ ಬಿಂಬೋಪಾಸನೆ ಎಂದೇ ಹೆಸರು. ಇಂತಹ ಬಿಂಬ ಎಲ್ಲರಲ್ಲಿಯೂ ಸ್ಥಿತನಾಗಿರುವುದರಿಂದ ನಮ್ಮ ಬಿಂಬನೇ ನಿಮ್ಮ ಬಿಂಬನೂ ಆಗಿದ್ದಾನೆ ಎಂಬುದೇ ವಿಶ್ವೋಪಾಸನೆ ಎನಿಸಿಕೊಳ್ಳುತ್ತದೆ. ಬಿಂಬೋಪಾಸನೆಯಿಂದ ವಿಶ್ವೋಪಾಸನೆಯಾದರೆ ಅದೇ ವಿಶ್ವನಾಥನ ಪೂಜೆ, ಜಗನ್ನಾಥನ ಪೂಜೆ ಎನಿಸಿಕೊಳ್ಳುತ್ತದೆ. ಜಗನ್ನಾಥ ಮತ್ತು ವಿಶ್ವನಾಥ ಎಂಬುದು ಪರಸ್ಪರ ಅಭಿನ್ನವಾದರೂ ಸಹ ಜಗತ್ತು ಅಂದರೆ ಜಗದ್ ವಿಸ್ತಾರವಾಗಿರ್ತಕ್ಕಂಥದ್ದು, ಅಂದರೆ ಜಡ ಮತ್ತು ಚೇತನ ಇದೆರಡೂ ಸೇರ್ತಕ್ಕಂಥದ್ದು ಜಗತ್ತು. ಇದಕ್ಕೆ ನಿಯಾಮನಾಗಿರ್ತಕ್ಕಂಥ ಜಗನ್ನಾಥ. ವಿಶ್ವನಾಥ ಅಂದರೆ ವಿಶೇಷವಾದ ಪ್ರತಿಭೆ ಉಳ್ಳಂಥ ಜೀವರು, ಸಾಧಕ ಜೀವರು. ಆ ಸಾಧಕ ಜೀವರಲ್ಲಿ ಭಗವಂತನಿರ್ತಕ್ಕಂಥ ಅವನ ವಿಶ್ವನಾಥ ಎಂದು ತಿಳಿಯಬೇಕು. ಕೇವಲ ಜಗತ್ತು ಅಂದರೆ ಎಲ್ಲ ಜೀವರು ಸಮುದಾಯ, ಜಡದ ಸಮುದಾಯ ಮಾತ್ರ ಇದ್ದರೆ ಎಲ್ಲ ಜಡ ಇರುವುದು ಚೇತನನ ಅನುಭೋಗಕ್ಕೆ ಮಾತ್ರ. ಎಲ್ಲ ಜೀವರು ಇದ್ದರೂ ಸಹ ಅವರಲ್ಲಿ ಸಾತ್ವಿಕ ಜೀವರಿಗೆ ಮಾತ್ರ ಭಗವಂತನ ವಿಶೇಷವಾದ ಭಕ್ತಿ ಇರುವುದರಿಂದ ಆ ಭಕ್ತಿಯಿಂದ ಸಾಧನವನ್ನು ಮಾಡಿಕೊಳ್ಳಬಹುದಾಗಿದೆ. ಆದ್ದರಿಂದ ವಿಶ್ವನಾಥ ಎಂಬುದು ಪ್ರಖ್ಯಾತವಾಗಿದೆ. ಜಗನ್ನಾಥ, ವಿಶ್ವನಾಥ ಇದೆರಡನ್ನು ನಾವು ತಿಳಿದುಕೊಂಡಾಗ ಬಿಂಬೋಪಾಸನೆ ವಿಶ್ವೋಪಾಸನೆ ಹೇಗಾಗುವುದು ಎಂಬುದನ್ನು ಸೂಕ್ಷ್ಮಮತಿಯಾಗಿ ತಿಳಿದುಕೊಳ್ಳಬೇಕು. ಜಗನ್ನಾಥ ಮತ್ತು ವಿಶ್ವನಾಥನ ಪರಿಚಯ ಮಾಡಿಕೊಳ್ಳುವುದೇ ಜೀವ ಪ್ರಕರಣ. ಆದ್ದರಿಂದ ಶ್ರೀಮದಾನಂದ ತೀರ್ಥರು ಸರ್ವಮೂಲ ಗ್ರಂಥದಲ್ಲಿ ಜೀವ ಪ್ರಕರಣದಲ್ಲಿ ಬಿಂಬೋಪಾಸನೆಯನ್ನು ದರ್ಶನ ಮಾಡಿಸಿದ್ದಾರೆ. ಇದು ದರ್ಪಣ ಉಪಾಧಿ. ಹೇಗೆ ಉಪಾಧಿ ಎಂದರೆ ಜಗನ್ನಾಥವೆಂದರೇನು, ವಿಶ್ವನಾಥ ಎಂದರೇನು ಎಂಬ ಕೂಲಂಕಷವಾಗಿ ಚಿಂತಿಸಿದಾಗ ಅತ್ಯಂತ ಶ್ರೇಷ್ಠವಾದ ಬಿಂಬೋಪಾಸನೆ ಎನಿಸಿಕೊಳ್ಳುತ್ತದೆ. ಇದು ನಿತ್ಯ ನಿರಂತರ ಮಾಡಿದಾಗ ಭಗವಂತನ ವಿಶೇಷವಾದ ಕಾರಣಕ್ಕೆ ನಾವು ಒಳಗಾಗಬಹುದು. ಆದ್ದರಿಂದ ನಮ್ಮ ಬಿಂಬನಿಗೆ ಹೇಗೆ ಪ್ರತೀಕಾರವನ್ನು ಮಾಡುವುದು, ಹೇಗೆ ಪ್ರತ್ಯುಪಕಾರವನ್ನು ಮಾಡುವುದು, ಹೇಗೆ ಸ್ಮರಣೆ ಮಾಡುವುದೆಂದರೆ ಭೂಯಿಷ್ಟಾಂತ ನಮ ಉಕ್ತಿವಿದೇಮ, ಭೂಯಿಷ್ಟಾಂತ ನಮ ಉಕ್ತಿವಿದೇಮ, ಭೂಯಿಷ್ಟಾಂತೈ ನಮ ಉಕ್ತಿವಿದೇಮ ಎಂದು ವಿನಮ್ರವಾಗಿ ನಮಿಸೋಣ. ಭಾರತೀಯರ ಮುಖ್ಯ ಪ್ರಾಣಾಂತರದ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.